ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ ರಾಜ್ಯದಲ್ಲಿ ನಡೆದಂಥ ರಾಜಕೀಯ ವ್ಯವಸ್ಥೆಯನ್ನು ನೀವು ಕಂಡಾಗ ಕೆಲವರಿಗೆ ಬಹಳ ಆಶ್ಚರ್ಯ ಅನಿಸುತ್ತೆ, ಅಷ್ಟೇ ಕುತೂಹಲ ಅನಿಸುತ್ತೆ. ಕಾರಣ ಏನು ಅಂದರೆ 2023 ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ನೇತೃತ್ವದೊಳಗೆ ಏನು ಕಾಂಗ್ರೆಸ್ ಆಡಳಿತಕ್ಕೆ ಬಂತು. ಸಿದ್ದರಾಮಯ್ಯನವರು ಮುಂದೆ ಮುಖ್ಯಮಂತ್ರಿಗಳಾದರು. 30 ತಿಂಗಳ ಆಡಳಿತ ನಂತರ ರಾಜೀನಾಮೆ ಕೊಟ್ಟರು. ಈಗ DK ಶಿವಕುಮಾರ್ ಅವರು ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅವರು ಸಚಿವ ಸಂಪುಟದಲ್ಲಿ ಸುಮಾರು 14 ಜನ ಇದ್ದಾರೆ. ಇದು ರಾಜ್ಯದ ರಾಜಕೀಯ ಬೆಳವಣಿಗೆ. ಆದರೆ ಪ್ರಮುಖವಾಗಿ ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ಯಾರು ಪ್ರಾಮುಖ್ಯವಾಗಿ ಮಂತ್ರಿಮಂಡಲಕ್ಕೆ ಬರಬೇಕಾಗಿತ್ತೋ ಅವರು ಬಂದಿಲ್ಲ. ಇದು ಆಶ್ಚರ್ಯ ಮತ್ತು ಕುತೂಹಲ ಎರಡೂ ಕಾಣ್ತಾ ಇದೆ. ಪಕ್ಷನಿಷ್ಠೆ, ವ್ಯಕ್ತಿನಿಷ್ಠೆ, ಜೊತೆಗೆ ರಾಜ್ಯದ ಅಭಿವೃದ್ಧಿ, ಜನಪರ ಯೋಜನೆ, ಜನಪರ ಕಾಳಜಿ, ಸರ್ಕಾರದ ಚಿಂತನೆ, ಪಕ್ಷದ ಹೋರಾಟ, ಬೆಳೆದು ಬಂದ ಹಾದಿ, ಹೆಜ್ಜೆ, ಗುರುತು ಇವ್ಯಾವು ಇದಕ್ಕೆ ಕನ್ಸಿಡರ್ ಆಗಲಿಲ್ಲೋ ಹೆಂಗೆ ಅನ್ನುವಂಥ ಪ್ರಶ್ನೆ. ರಾಜಕೀಯ ವಿಶ್ಲೇಷಕರು ಬೇರೆ ಮಾಡ್ತಾರೆ, ರಾಜಕೀಯ ಮುತ್ಸದ್ದಿಗಳು ಬೇರೆ ಮಾಡ್ತಾ ಇದ್ದಾರೆ, ಮತ್ತು ಜನಸಾಮಾನ್ಯರ ಟಾಕ್ ಬೇರೆ ಇದೆ. ಆದರೆ ಒಟ್ಟಾರೆ ಇಲ್ಲಿ ಒಂದು ಉತ್ತರ ಕರ್ನಾಟಕದಲ್ಲಿ ಬರುವಂಥ ದೊಡ್ಡ ಪ್ರಶ್ನೆ ಏನು, ಅದರಲ್ಲಿ ಗದಗ ಜಿಲ್ಲೆ ಅಂದರೆ ನಮ್ಮ ಮಾನ್ಯ ಶ್ರೀ HK ಪಾಟೀಲ್ರು. HK ಪಾಟೀಲ್ ಇಡೀ ಫ್ಯಾಮಿಲಿನೇ ರಾಜಕಾರಣ, ಅದು ಕಾಂಗ್ರೆಸ್. KH ಪಾಟೀಲ್ರು, HK ಪಾಟೀಲ್ರು, DR ಪಾಟೀಲ್ ಇವರೆಲ್ಲ. ಇವರನ್ನು ಹತ್ತಿರದಿಂದ ಬಲ್ಲವರು ಯಾರು ಅಂತ ಕೇಳಿದರೆ, ನಮ್ಮ ಗದಗ ಬೆಟಗೇರಿ ನಗರಸಭೆ ಮಾಜಿ ಅಧ್ಯಕ್ಷರು, KSRTC ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಉಪಾಧ್ಯಕ್ಷರು, ಮತ್ತು ಎಲ್ಲಕ್ಕಿಂತ ಮುಖ್ಯ ಬೆಟಗೇರಿ ಈದ್ಗಾ ಕಮಿಟಿ ಚೇರ್ಮನ್ರು, ಕೇಂದ್ರದಿಂದ ನಗರಸಭೆ ಅಧ್ಯಕ್ಷರಿದ್ದಾಗ ಸ್ವಚ್ಛ ನಗರ ಅನ್ನುವಂಥ ಅವಾರ್ಡ್ ತಗೊಂಡವರು, ಮತ್ತು ಜನಪರ ಚಿಂತಕರು, ರಾಜಕೀಯ ವಿಶ್ಲೇಷಕರು, ಎಲ್ಲವನ್ನೂ ಬಲ್ಲವರು ನಮ್ಮ ಪೀರ್ ಸಾಬ್ ಕೌತಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಏನು ಹೇಳ್ತಾರೆ ಈ ಬಗ್ಗೆ ಅನ್ನೋದನ್ನ ಕೇಳೋಣ. ಮೊದಲು ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಸರ್, ರಾಜ್ಯದ ರಾಜಕೀಯ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ? ಇವತ್ತಿನ ವ್ಯವಸ್ಥೆ ನೋಡ್ರಿ, ಏನು ವ್ಯವಸ್ಥೆ ಎಲ್ಲ ಸರಿಯಾಗಿ ನಡೆದೈತಿ. ಕಾಂಗ್ರೆಸ್ ಪಕ್ಷದೊಳಗೆ ಎಲ್ಲ ಸರಿಯಾಗಿ ನಡ್ಕೊಂಡು ಹೊಂಟೈತಿ. ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇರ್ತಾವು. ಅದಕ್ಕೆ ಮುಂದೆ ನಮ್ಮ ಹೈಕಮಾಂಡ್ ಐತಿ ನಿರ್ಣಯ ತಗೊಳಕ, ಸೂಕ್ತ ನಿರ್ಣಯ ತಗೊಂತಾರಂತಂದು ನಾನು ಹೇಳ್ತೀನಿ. ಅಲ್ಲ, ಈಗ ಸಿದ್ದರಾಮಯ್ಯ ಬದಲಾದ್ರು, DK ಶಿ ಬಂದ್ರು, ಮುಖ್ಯಮಂತ್ರಿ ಆದ್ರು, ಅವ್ರು ಮಂತ್ರಿ ಮಾಡಿದ್ರೆ 14 ಮಂದಿ ಬಂದ್ರು. ಆಮೇಲೆ ಅದ್ರಾಗ ಒಂದು ನನಗೆ ಖಾತೆ ಸರಿ ಇಲ್ಲ ಅಂತ ಒಬ್ರು ರಾಜೀನಾಮೆ ಕೊಟ್ರು, ಮತ್ತೊಬ್ರು ನಾನು ಕೊಡ್ತೀನಿ ಅಂದ್ರು, ನೀನ್ ಕೊಡ್ತೀನಿ ಅಂದ್ರು. ಮುನಿಸು ಒಳ ಬೇಗುದಿ ನೋಡ್ರಿ, ಇದು ರಾಜಕಾರಣದೊಳಗ ಸರ್ವೇ ಸಾಮಾನ್ಯ. ನನಗೆ ಆ ಖಾತೆ ಕೊಡ್ರಿ, ನನಗೆ ಈ ಖಾತೆ ಕೊಡ್ರಿ ಅಂತ ಖಾತೆ ಕೊಟ್ಟವ್ರು ಕೇಳ್ತಿರ್ತಾರ, ಕೊಡ್ಲಾರದ್ರು ಕೊಡ್ರಿ ಅಂತಿರ್ತಾರ. ಅವನ್ನೆಲ್ಲ ಸಹಜ ಪ್ರಕ್ರಿಯೆ ರೀ, ಅದು ನಡೆದಿರ್ತೈತೆ. ಅದು ನಡೆದಾಗ ಅದಕ್ಕೆ ಹೈಕಮಾಂಡ್ ಐತಿ. ಹೈಕಮಾಂಡ್ನವ್ರು ಏನಾರ ಒಂದು ಸೂಕ್ತ ನಿರ್ಣಯ ತೊಗೊತಾರೆ. ಅದ್ರ ಬಗ್ಗೆ ತೊಗೊಂಡು ಯಾರ್ಯಾರಿಗೆ ಏನೇನು ಖಾತೆಗಳು ಕೊಡಬೇಕು, ಯಾರ್ಯಾರಿಗೆ ಯಾವ್ಯಾವ ಸ್ಥಾನಮಾನ ಕೊಡಬೇಕು, ಮುಂದಿನ ದಿನದೊಳಗೆ ಕೊಡ್ತಾರೆ ಅವ್ರಿಗೆ. ಎಲ್ಲಕ್ಕಿಂತ ಮುಖ್ಯ ಪ್ರಶ್ನೆ ಇವತ್ತಿನ ಚರ್ಚೆ ಅಂದ್ರೆ ಏನು ಗೊತ್ತಾ? HK ಪಾಟೀಲ್ಗೆ ಮಂತ್ರಿಗಿರಿ ಯಾಕೆ ಕೊಡಬೇಕು ಅನ್ನುವಂಥ ಪ್ರಶ್ನೆ. ನಿಜವಾಗಿ ಇದರ ಹಿನ್ನೆಲೆ ಏನಿದೆ ಗೊತ್ತಿಲ್ಲ. ಆದರೆ ಒಂದು ಅಂತರೂ ಸತ್ಯ, HK ಪಾಟೀಲ್ರಿಗೆ ಸಚಿವಗಿರಿ ಯಾಕೆ ಕೈ ತಪ್ಪಿತು? ಕೈ ತಪ್ತು ಅನ್ನೋದಕ್ಕಿಲ್ಲ ರೀ, ಈಗ ಬಿಡುಗಡೆ ಆಗಿದ್ದು ಒಂದು ಲಿಸ್ಟ್. ಹೌದು. ಈಗ ನಾವು ಅದನ್ನ ಕೈ ತಪ್ತ ಅಂತ ಪರ್ಟಿಕ್ಯುಲರ್ ಹೇಳಕ್ ಬರಂಗಿಲ್ಲ. ಇನ್ನು 2-3 ಲಿಸ್ಟ್ ಬಿಡುಗಡೆ ಆಗೋದವು. ನೀವೇನ್ ಕೇಳ್ತೀರಿ, HK ಪಾಟೀಲ್ರಿಗೆ ಯಾಕೆ ಕೊಡ್ಬೇಕು? ಹೌದು. ಭೂಮಿ ಒಳಗ, ಜಗತ್ತಿನೊಳಗ ದೇವರು ಸೃಷ್ಟಿ ಮಾಡ್ಬೇಕಂತಂದ್ರೆ ಕೆಲವೊಂದಿಷ್ಟು ಅನರ್ಘ ರತ್ನಗಳನ್ನ ಸೃಷ್ಟಿ ಮಾಡಿರ್ತಾನಂತ್ರಿ. ಹೌದು. ನಾವು ಗ್ರಂಥದೊಳಗ ಅದ್ರ ಬಗ್ಗೆ ಎಲ್ಲಾ ಗ್ರಂಥಗಳು, ಅವು ಸನಾತನಿ ಗ್ರಂಥಗಳಿರ್ಬೋದು, ಇಸ್ಲಾಂ ಧರ್ಮದ ಗ್ರಂಥಗಳಿರ್ಬೋದು, ಕ್ರೈಸ್ತ ಇರ್ಬೋದು, ಎಲ್ಲಾ ಧರ್ಮ ಗ್ರಂಥದೊಳಗ ಉಲ್ಲೇಖ ಸಿಗ್ತಾವ ನಮಗ. ಅನರ್ಘ ರತ್ನಗಳು ಉದಾಹರಣೆ ಕೊಡ್ತೀನಿ. ಒಂದೊಂದು ರಂಗದಾಗ ಇರ್ತಾರ್ರಿ ಅವರು. ಈಗ ಪಂಚಾಕ್ಷರಿ ಗವಾಯಿಗಳು, ಹುಡ್ರಾಜ್ ಗವಾಯಿಗಳು, ಹೌದ್ರಿ, ಭೀಮಸೇನ್ ಜೋಶಿ ಅವರು, ಇವರು ಸಂಗೀತ ಲೋಕದದ್ದು ಅನರ್ಘ ರತ್ನ. ಡಾಕ್ಟರ್ ರಾಜ್ಕುಮಾರ್ ಅವರು, ಹೌದು, ಕಲಾವಿದ ರಂಗ. ಇಂದಿರಾ ಗಾಂಧಿ ಅಂತವ್ರು, ಹೌದು, ಅಟಲ್ ಬಿಹಾರಿ ವಾಜಪೇಯಿ ಅಂತವ್ರು. ಇಂಥವು ಹಂಗ ಇವು ಒಂದೊಂದು ಕ್ಷೇತ್ರದೊಳಗೆ ಇರ್ತಾವ್ರಿ. ಈಗ ಕ್ರೀಡಾ ಕ್ಷೇತ್ರಕ್ಕೆ ನಾವು ಹೋದಂದ್ರೆ ಸಚಿನ್ ತೆಂಡೂಲ್ಕರ್ ಒಂದು ಭಾರತ ರತ್ನ ಪ್ರಶಸ್ತಿ ಕೊಟ್ಟರು ಅವ್ರಿಗೆ. ಅವ್ರಿಗೆ ಎಂತ ಆಟಗಾರ ಅನ್ನೋದು ಇಡೀ ದೇಶ ಅಲ್ಲ, ಜಗತ್ತು ಕಂಡೈತಿ. ಹಂಗ ಅನರ್ಘ ರತ್ನಗಳೊಳಗೆ ಇವು ನಮ್ಮ ಒಬ್ಬರಿಗೆ ಅಂತ ಹೇಳಂಗಿಲ್ರಿ, ಇಬ್ರು ಅನರ್ಘ ರತ್ನ ರೀ ನಮ್ಮ ಗದಗನಾಗ ರಾಜಕಾರಣದಾಗ. ಒಂದು HK ಪಾಟೀಲ್ ಸಾಹೇಬ್ರ ಆತು, ಒಂದು DR ಪಾಟೀಲ್ ಸಾಹೇಬ್ರ ಆತು. ಓಕೆ. ಹೌದ್ರಿ.
ಇವ್ರಿಗೆ ಅನಗ್ಯ ರತ್ನಗಳಂತಂದು ನಾ ಯಾಕೆ ಹೋಲ್ಸಾಕ್ ಕುಂತೀನಿ ಅಂದ್ರೆ ನನ್ನ ಭಾವನೆ ಅದ. ಹಾ. ಇನ್ನೊಬ್ಬರ ಭಾವನೆ ಏನೈತಿ ಅದು ಅವ್ರವ್ರ ಭಾವಕ್ಕ ಅವ್ರವ್ರ ಭಕ್ತಿಗೆ ಅಂತ ಹೌದು ಹೇಳ್ತಾರೆ. ಅದನ್ನ ಅವ್ರ ನನ್ನ ವಿವೇಚನೆಗೆ ಬಿಟ್ಟಿದ್ದೆ. ಯಾಕಂದ್ರೆ ನಾ ಭಾಳ ಹತ್ತಿರಲಿಂತ್ರ ಅವ್ರಿಗೆ ನೋಡಿ ಅನ್ನೋ ಕಾರಣಕ್ಕ ನಾ ಈ ಮಾತು ಹೇಳಕ್ ಕುಂತೀನಿ. ಹೌದೌದು. ಅವ್ರಿಗೆ ಯಾಕೆ ಕೊಡ್ಬೇಕು ಅನ್ನೋದು. ಈಗ ನಾವು ಗದಗದೊಳಗ ಸುದೀರ್ಘ ಒಂದು 50 ವರ್ಷದ ರಾಜಕಾರಣ ಐತ್ರಿ ಅವ್ರದಿಲ್ಲ. ಹೌದು ಹೌದು ಹೌದು. KH ಪಾಟೀಲ್, HK ಪಾಟೀಲ್, DR ಪಾಟೀಲ್ ಹಿಂಗೆ ಹಿಂಗ ಬಂದೈತಿ. ಒಬ್ಬ ಮನುಷ್ಯ 50 ವರ್ಷ ತನ್ನ ರಾಜಕಾರಣದೊಳಗೆ ಒಂದು ಕಪ್ ಚಿಕ್ಕಿನೂ ಇಟ್ಕೊಲಾರ್ದ ರಾಜಕಾರಣ ಮಾಡ್ತಾನಪ್ಪ ಅಂತಂದ್ರೆ ಇದಕ್ಕೆ ರತ್ನ ಅಂತೀರೋ ಏನಂತೀರಿ ನೀವು? ಹೌದು 50 ವರ್ಷ ಸ್ವಲ್ಪ ಅಲ್ರಿ, ಅದು ಅಖಂಡ ತಪಸ್ಸಿದ್ದಂಗ ಅದ. ಹೌದು ಹೌದು ಹೌದು. ನಮ್ಮ ಹೆಸರನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂದ್ರೆ ಅದು ದೊಡ್ಡದೊಂದು ತಪಸ್ಸಿದ್ದಂಗ ಅದ. ಹೌದು ಹೌದು. ಇಲ್ಲಿವರೆಗೂ ಏನೈತಿ ನೋಡ್ರಿ, ಅವ್ರ ಹೆಸರು ಎಲ್ಲಿ ಒಂದು ಸಣ್ಣ ಡಾಟ್ನವ್ರಿಗೆ ಬರ್ಲಾರ್ದಂಗ ಅವರು ರಾಜಕಾರಣ ಮಾಡ್ಯಾರ. ಅವರು ಹೌದು ಮಾಡಿದಕ್ಕೆ ಅವ್ರಿಗೆ ಮಂತ್ರಿಗಿರಿ ಕೊಡ್ಬೇಕು. ಒಂದು ಓಕೆ. ಅವ್ರಿಗೆ ಯಾವುದೇ ಕಪ್ಪು ಚಿಕ್ಕಿ ಇಲ್ಲ. ಯಾವ ಕಪ್ ಅಂದ್ರೆ ವೈಟ್ ಹ್ಯಾಂಡ್ ಕಪ್ಪು ಚಿಕ್ಕಿ ನೀವು ಪ್ರಶ್ನವ್ರು ಅದ್ರಿ ಇಲ್ರಿ ಇಂಥದೊಂದು ಕಪ್ಪು ಚಿಕ್ಕಿ ಅವ್ರ ಮೇಲೆ ಐತದ್ ನೀವು ಹೇಳ್ಬಿಟ್ರಿ ನಮ್ಗೆ. ಹಂಗಂದ್ರ ಇಲ್ಲ ಯಾವ್ದು ಅಂದ್ರೆ ಈಗ ಸಣ್ಣ ಪುಟ್ಟ ಬೇರೆ ಸಣ್ಣ ಪುಟ್ಟ ನೀವು ಅವ್ನ ಕೇಳ್ರಿ, ನಾ ಅದಕ್ಕೂ ಉತ್ತರ ಕೊಡ್ತೀನಿ. ಅದು ಮಾತು ಬದ್ಲಿ ಯಾಕೆ ಕೊಡ್ಬೇಕಂತ ಕೇಳಿದ್ರಲ್ಲ, ಇದು ಮೇನ್ ಇದು ಟೈಟಲ್. ನಿಮ್ ಟೈಟಲ್ ಗೊತ್ತರ? ಹೌದು ಹೌದು. ಇನ್ನ ರಾಜ್ಯ ರಾಜಕಾರಣದೊಳಗ 224 MLA ಅದಾರ್ರಿ. ಹೌದೌದು. ಆಲ್ಮೋಸ್ಟ್ ಅಲ್ಲಿ ಎಲ್ಲಾರ ಮೇಲೆ ಒಂದಿಲ್ಲ ಒಂದು ಹಗರಣದೊಳಗ, ಒಂದಿಲ್ಲ ಒಂದು ಸಮಸ್ಯೆ ಒಳಗ, ಒಂದಿಲ್ಲ ಒಂದು ಏನ್ರ ಒಟ್ಟು ಅವ್ರ ಮೇಲೆ ಏನ್ರ ಅಪವಾದಗಳು ಬಂದ ಬಿಟ್ಟವು. ನೀವು ನಾ ಹೇಳೋದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. 50 ವರ್ಷ ಸುದೀರ್ಘವಾದಂತ ಒಂದು ರಾಜಕೀಯ ಜೀವನದೊಳಗ ಒಂದು ಕಪ್ ಚಿಕ್ಕಿ ಇರ್ಲಾರ್ದಂಗೆ ಬಂದಾರಪ್ಪ ಅಂತಂದ್ರೆ ಇವರೇ ಪ್ರಣತಮ್ರು. ಬರ್ಲಾರ್ದಂಗೆ ನೋಡ್ಕೊಂಡಿದ್ರೆ ಯಾರು ನೋಡ್ಕೊಂಡಾರ್ರಿ? ಅಲ್ರಿ ನೀವು ತಪ್ಪನ್ನು ಎಷ್ಟು ಮುಂಚಾಕ್ ಹೋದ್ರು ಅದು ತಪ್ಪು ಅಲ್ರಿ. ಏನಂತಾರಿ ತಪ್ಪು ಅದು ಒಂಥರ ಏನೈತೆ ವಿಷಯ ಇದ್ದಂಗೆ ಅದ. ಅದು ಎಷ್ಟು ಮುಚ್ಚಾಕ್ ಹೋದ್ರು ಅದು ಹೊರಗೆ ಬರೋದ. ಹೌದು. ನಮ್ಮ ರಾಜಕೀಯ ಹಿತಶತ್ರುಗಳು ವಿರೋಧಿಗಳಂತಿದ್ದವ್ರು ಅವನ್ನ ಕೆದಕ್ತಿರ್ತಾರೆ. ಹೌದು. ಮತ್ತೆ ಯಾಕೆ ಸಿಕ್ಕಿಲ್ಲ ಯಾರಿಗೆ? ಅದು ಇದ್ದಿತ್ತಂದ್ರೆ ಸಿಕ್ತಿರ್ತದ. ಇಲ್ಲ ಅಂದ್ಮೇಲೆ ಸಿಗುವಂತ ಪ್ರಮೇಯ ಅಲ್ಲ. ಒಂದು ಯಾಣದ್ದೇನ್ರಿ, ನಾನು ಅವ್ರಿಗೆ ಹತ್ತಿರಿಂದ ನೋಡ್ದಂಗ ಅವರು ಯಾರ ಬಗ್ಗೆನೂ ಏನೈತೆ ನೋಡ್ರಿ, ಹಿಂಗೆ ಸ್ವಲ್ಪ ಇದು ಜಲ್ಸಿ ಫೀಲ್ ಮಾಡ್ಕೊಂತಿರ್ತಾರ ನೋಡ್ರಿ. ಸಂಕಟ ಪಡ್ತಿರ್ತಾರ. ನಾನಂಕರ ನಾನು ಅವ್ರಿಂದಿದ್ದು ಸುಮಾರು ಏನಿಲ್ಲ ಅಂದ್ರೆ ಒಂದು 21ನೇ ವಯಸ್ಸು. ನಂದು 21 ವಯಸ್ಸು ಇದ್ದಾಗ ಹೋಗಿದ್ದು ನಾನು. ಈಗ 53 ವರ್ಷ ನನಗೆ. 32 ವರ್ಷ ಅವರಿಂದ ನಾನು DR ಪಾಟೀಲ್ರು ಶಿಷ್ಯರು ನಾವೆಲ್ಲ. ಅವರಿಂದ ಹೋದವ್ರು ಫಸ್ಟ್. ಆಮೇಲೆ HK ಪಾಟೀಲ್ ಸಾಹೇಬ್ರ ಜೋಡಿ ನಮ್ಗೆ 2008 ಅವ್ರಿಗೆ ನಮ್ಗೆ ಒಂದು ಸಂಪರ್ಕ ಸ್ಟಾರ್ಟ್ ಆತ. ಅವಾಗಿಂದ ಅವ್ರಿಗೆ ನಾವು ಭಾಳ ಹತ್ತಿರದಿಂದ ನೋಡೀನಿ. ಯಾರ ಬಗ್ಗೆನೂ ಜಲ್ಸಿ ಫೀಲ್ ಮಾಡ್ಕೊಂಡವ್ರಲ್ಲ. ಏನ್ರಿ ಜಗತ್ತು ನೋಡ್ರಿ, ಸಂಕಟ ಪಡಂಗಿಲ್ಲ. ಇವರು ಉದ್ಧಾರ ಆದ್ರು, ಅಭಿವೃದ್ಧಿ ಆದ್ರು ನಾನ್ ನೋಡಿಲ್ರಿಪ್ಪ. ನನ್ನ ಕಣ್ಣಿಗೆ ಬಿದ್ದಿಲ್ಲ, ನನಗೆ ಎಲ್ಲಿ ಅನ್ಸಿಲ್ಲ. ಹಂಗ ಜನ ಮಾತಾಡ್ಕೊಂತಿರ್ತಾರೆ. ಜನ ಯಾರಿಗ್ ಬಿಟ್ಟಾರ್ರಿ? ಜನ ಯಾರಿಗ್ ಬಿಟ್ಟಾರ ಕೇಳ್ರಿ. ಶ್ರೀಹರಿ ಅವತಾರ ಯಾರು? ರಾಮಚಂದ್ರ ತನ್ನ ಅವತಾರ ತೊಗೊಂಡು ಭೂಮಿಗಿಳಿದ. ಶ್ರೀಕೃಷ್ಣ ಪರಮಾತ್ಮ ಅವತಾರ ತೊಗೊಂಡು ಭೂಮಿಗಿಳಿದ. ಅಂತ ಮಹಾನ್ರಿಗೆ, ಅಂತ ದೇವತೆಗಳಿಗೆ ಬಿಟ್ಟಿಲ್ಲ. ಇನ್ನು ನಾವು ನೀವು ಯಾ ಲೆಕ್ಕ್ರಿ? ಹಂಗ ಜನ ಮಾತಾಡ್ಕೊಂತಿರ್ತಾರೆ. ಇವತ್ತು ಮೋಡ ಬಿತ್ತನೆ ಅಂತ ಮೋಡ ಬಿತ್ತನೆ ಅಂದ್ರೆ ಏನ್ ಅನ್ನೋದು ಗೊತ್ತಿದ್ದಿದ್ದಿಲ್ಲ ಯಾರಿಗೂ. ಅದನ್ನ ಯಾರು ತಗೊಂಬಂದ್ರಿ? HK ಪಾಟೀಲ್ ಮೋಡ ಬಿತ್ತನೆ ತಂದಿದ್ದವ್ರಿ. ಒಬ್ಬರು ಈಗ ನರೇಂದ್ರ ಮೋದಿ ಅವರು ಏನೈತೆ ನೋಡ್ರಿ, ಅವರು ಭಾರತದ ಪ್ರಧಾನಮಂತ್ರಿಗಳವರು. ಅಂತ ಪ್ರಧಾನಮಂತ್ರಿಯವರು ಅವ್ರ ಕಡೆಯಿಂದ ಒಂದು ಇಲಾಖೆಯಿಂದ RDPR ಮಿನಿಸ್ಟರ್ ಇದ್ದಾಗ ನಮ್ಮ ಸಾಹೇಬರು 4 ಸಲ ಅವ್ರ ಕಡೆಯಿಂದ ಏನೈತೆ ನೋಡ್ರಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ 4 ಬಾರಿ ರಾಷ್ಟ್ರೀಯ ಪ್ರಶಸ್ತಿ ತಗೊಂಡ್ಬಂದ್ರು. ಯಾರು ಬೇರೆದವ್ರಿಗೆ ಯಾರು ಕೊಟ್ಟಾರ್ರಿ? ಮೋದಿ ಅವರು ಯಾವ ರಾಜ್ಯದವ್ರಿಗೂ ಕೊಟ್ಟಿಲ್ಲ ಇವ್ರಿಗೆ. ಮತ್ತೆ ಇವ್ರಿಗೆ ಅದು ಕೊಟ್ರು. ನಮ್ಮ ಪಾರ್ಟಿನವ್ರು ಅಲ್ಲ, BJP ಕಾಂಗ್ರೆಸ್ನವರು. ಇವರು ಕೆಲಸ ನೋಡಿ ಇವ್ರು ಹೌದೌದು ನಂಗೆ ಕೆಲಸ ಮಾಡಿದಾರಲ್ಪ ಅನ್ನೋದೊಂದು ಕಾರಣಕ್ಕೆ 4 ಸಲ ಕೊಟ್ರು. ಅವಳಕ ಶುದ್ಧ ನೀರಿನ ಘಟಕ ಸ್ಟಾರ್ಟ್ ಆದವ್ರಿ. ಶುದ್ಧ ನೀರಿನ ಘಟಕ ಏನು ಸ್ಟಾರ್ಟ್ ಮಾಡಿದ್ರಿ ಗದಗನಾಗಿಂದ ಸ್ಟಾರ್ಟ್ ಆದವು. ಇದು ದೇಶವ್ಯಾಪಿ ಇದು ಹಬ್ಬಿ ಬಿಡ್ತದೆ. ಹೌದೌದು. ಈಗಿನ ಸದ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರ ಸಮೇತ ಶುದ್ಧ ಘಟಕ ಹೆಂಗ್ ಸ್ಥಾಪನೆ ಮಾಡ್ಯಾರ ನೋಡ್ಕೊಂಬರ್ರಿ ಗದಿಗೆ ಹೋಗಿ ಅಂತ ಹೇಳಿದ್ರು. ಹೌದು. ಇದು ದೇಶವ್ಯಾಪಿ ಹರಡಕ್ ಕಾರಣ ಇರ್ರಿ.
ನಮ್ಮ ಸಾಹೇಬ್ರ. ಎಸ್ ಕೆ ಪಾಟೀಲ್ ಸರ್. ಹೌದು. ಓಕೆ. ಮತ್ತೆ ಬೇರೆ ಯಾರಾದಾರನ್ನ ಹೇಳ್ರಿ ನೀವು ಬೇಕಾದ್ರೆ ಹೇಳ್ರಿ. ಅಲ್ಲ ಬೇರೆ ಯಾರಾದಾರನ್ರಿ ನೀವು ನೋಡ್ದಂಗಿದ್ರೆ ಹೇಳ್ರಿ ಅಂದೆ. ಇಲ್ಲ ನಾವು ನೋಡಿಲ್ಲ, ಈಗ ಸದ್ಯ ಎಚ್ ಕೆ ಪಾಟೀಲ್ ಅಷ್ಟ ನೋಡಿದ್ದು. ಆಯ್ತು ಹೇಳ್ರಿ ಮತ್ತೇನ್. ಮತ್ತೆ ಈಗ ಅವ್ರಿಗೆ ಪೈಪೋಟಿ ಅಂತೂ ಐತಿ. ಏಳನೇ ಲಿಸ್ಟು ಅನರ್ಘ ರತ್ನ ಅಂದ್ರಿ. ಅವ್ರಿಗೆ ಯಾಕೆ ಕೊಡ್ಬೇಕು? ಈ ಗದಗೊಳಗ ನೀರಿಲ್ಲಪ್ಪ, ಗದಗೊಳಗ ನೀರಿಲ್ಲ, ನೀರ್ ಕೊಡಕ್ ಸಾಧ್ಯ ಇಲ್ಲ. 50 ವರ್ಷ ಅವರು ಯಾವ್ಯಾವ ಖಾತೆ ಅನ್ಭವಿಸ್ಯಾರ ಅವರು? ಒಂದು ಸಣ್ಣ ನೀರಾವರಿ ಖಾತೆ ಮಾಡ್ಯಾರ್ರಿ, RDPR ಮಾಡ್ಯಾರ, ಕೃಷಿ ಮಾಡ್ಯಾರ, ಜಲ ಸಂಪನ್ಮೂಲ ಮಾಡ್ಯಾರ, ಕಾನೂನು ಮತ್ತು ಸಂಸದೀಯ ಪ್ರವಾಸೋದ್ಯಮ ಭಾಳ ಮಾಡ್ಯಾರ ಬಿಡ್ರಿ. ಜವಳಿ ಖಾತೆ ಒಂದು ಹಂತದಲ್ಲಿ ಅವರು CM ಆಗುವಂತ ಅವಕಾಶ ಇತ್ತು. CM ಆಗುವಂತ ಅವಕಾಶ ಇದ್ದವರು ಇವತ್ತು DCM ಅಲ್ಲ, ಮಂತ್ರಿಗಿರಿ ಸಿಗೋಲ್ದಲ್ಲ ನೋಡ್ರಿ. ಪ್ರಾಮಾಣಿಕರಿಗೆ ನ್ಯಾಯ ಸಿಗ್ಬೇಕಂದ್ರೆ ಒಂದು ಸ್ವಲ್ಪ ಲೇಟ ಇವತ್ತಿನ ಕಾಲಮಾನ ಒಳಗೆ. ಏನ್ರಿ? ಪ್ರಾಮಾಣಿಕರಿಗೆ ನ್ಯಾಯ ಸಿಗ್ಬೇಕಂದ್ರೆ ಇವತ್ತಿನ ಕಾಲಮಾನದೊಳಗೆ ಒಂದು ಸ್ವಲ್ಪ ಲೇಟ ಅದು. ಸಿಗ್ತೈತಿ. ಯಾಕಂದ್ರೆ ಈಗ ಸಿಕ್ಕೋರಲ್ಲ ಅಪ್ರಾಮಾಣಿಕರು. ಯಾರು ಈಗ ಸಿಕ್ಕೋರು? ಮಂತ್ರಿಗಳು ಅಲ್ರಿ. ನೀವ ಪೇಪರ್ನಾಗ ಬರೀತಿರ್ತೀರಿ ಮ್ಯಾನೇಜ್ಮೆಂಟ್ ಕೋಟಾ ಬದ್ಲಿ ಬರೀತಿರ್ತೀರಿ, ಪೇಪರ್ ಓದ್ತಿರ್ತೀರಿ, ಪೇಪರ್ ಸೋಷಿಯಲ್ ಮೀಡಿಯಾದಾಗ ಬಿಟ್ಟಿರ್ತೀರಿ. ಅವು ಯಾವ ಕೋಟಾ ನಿಮಗೆ ಗೊತ್ತಿರಪ್ಪ, ನಮ್ಗಂಕರ್ ಗೊತ್ತಿಲ್ಲ. ನಾವು ಗದಗ ಬಿಟ್ಟು ಎಲ್ಲಿ ಹೋಗೋರಲ್ಲ. ಮ್ಯಾನೇಜ್ಮೆಂಟ್ ಕೋಟಾದಾಗ ಕೊಟ್ಟಾರ, ಇದು ಹೈಕಮಾಂಡ್ ಕೋಟಾ ಅಂತ, ಇದು CM ಕೋಟಾ ಅಂತ, ಇದು ಹಿಂಗ. ಹೌದು ನೋಡ್ರಿ, ರಾಜಕೀಯ ವ್ಯವಸ್ಥೆ ಹೆಂಗೈತೆ ಅನ್ನೋದು ನೀವು ಭಾಳ ತಿಳಿ ಬಲ್ರಿ. ಅದನ್ನ ಕೆಲವೊಂದಿಷ್ಟು ವಿಷಯ ಬಹಿರಂಗಗೊಳಸಾಕ್ ಬರ್ತಿರ್ತಾವ, ಕೆಲವೊಂದಿಷ್ಟು ವಿಷಯ ಬಹಿರಂಗಗೊಳಸಾಕ್ ಬರಂಗಿಲ್ಲ. ಅದನ್ನ ನೀವು ಬಲ್ರಿ, ನೀವು ತಿಳಿದವ್ರದಿರಿ. ಯಾಕಂದ್ರೆ ಪತ್ರಕರ್ತರು ನೀವು. ಮುಂದೆ ಇನ್ನ 2-3 ಲಿಸ್ಟ್ ನಮ್ಮ ಬಿಡುಗಡೆ ಆಗೋದಲ್ಲ. ಅದ್ರೊಳಗೆ ಏನಾಯ್ತು ನೋಡ ಅನುಕೂಲ ಆಗ್ತೈತಿ. ಅಲ್ಲ ಈಗ ನಂದೇನು ಈಗ ನೋಡ್ರಿ, ಮಂತ್ರಿಗಿರಿ ಅನ್ನೋದಕ್ಕಿಂತ ನನ್ನ ವಿಚಾರ ಕೇಳಿದ್ರೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಯೋಗ್ಯರು. ಏನ್ರಿ? ಮುಖ್ಯಮಂತ್ರಿ ಆಗ್ಬೇಕು. ಮುಖ್ಯಮಂತ್ರಿ ಸ್ಥಾನಕ್ಕೆ ಯೋಗ್ಯ ವ್ಯಕ್ತಿನವರು. ಅಲ್ಲ 2 ಸಲ ಕೈ ತಪ್ಪೈತಿ. ಒಂದ್ಸಲ 2002 ಒಮ್ಮೆ ಕೈ ತಪ್ಪೈತಿ. ಯಾಕಂದ್ರೆ ಪಾಂಚಜನ್ಯನು ನಾವ ನೋಡಿವಿ. ಬೆಳ ತನಕ ಬ್ಯಾನರ್ ಪೋಸ್ಟರ್ ಕಟ್ಟಿವಿ. ಮುನ್ಸಿಪಲ್ ಹೈಸ್ಕೂಲ್ ಒಳಗೆ ದೊಡ್ಡ ಕಾರ್ಯಕ್ರಮ ಮಾಡಿವಿ. ನನ್ನ ಕಡೆ ಎಲ್ಲಾ ಫೋಟೋಸ್ ಅದಾವ್ರಿ, ಆಲ್ಬಮ್ ಒಳಗೆ ಮನ್ಯಾಗ ಅವು ಎಲ್ಲ. SM ಕೃಷ್ಣ ಅವರು ನಮ್ಮೂರಿಗೆ ಪಾಂಚಜನ್ಯ ಬಂದಾಗ ಮುಂದೆ ಗೌರ್ಮೆಂಟ್ ಬಂದಾಗ ಏನಾಯ್ತು ನೋಡು, ನಮ್ಮ ಸಾಹೇಬ್ರಿಗೊಂದು ಆ ಟೈಮ್ನಾಗ ನೀರಾವರಿ ಇಲಾಖೆ ಸಿಕ್ಕಿತ್ತು. ಅವಾಗೂ ಏನಾಯ್ತು ನೋಡ್ರಿ ಇವ್ರಿಗೆ. ತದನಂತರ ಒಂದ್ ಸ್ವಲ್ಪ ದಿವಸ ಅವಾಗ ಏನೋ ಒಂದ್ ಸಮಸ್ಯೆ ಆಗ್ತದ. ಇಲ್ಲ 2.5 ವರ್ಷ ಇರ್ಬೇಕು. ಈಗೇನ್ ಮಾತುಕತೆ ಆಗಿತ್ತಲ್ಲ ಹೆಂಗಾಗಿತ್ತು ಅಂತ ಅವಾಗ ನಡೀತ್ ಚರ್ಚೆ ಇರ್ಬೋದು. ನನಗೆ ಅಷ್ಟು ಐಡಿಯಾ ಇಲ್ಲದ. ಆದ್ರ ನನ್ನ ವಿಚಾರ ಪ್ರಕಾರ ಕೇಳಿದ್ರೆ ಅವರು ಮುಖ್ಯಮಂತ್ರಿ ಆಗಕ್ಕ ಅರ್ಹತೆ ಇದ್ದಂತ ನಾಯಕರು. ಹೌದು. KH ಪಾಟೀಲ್ರು 1979 ಅವಾಗೇನು ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆದ್ರು. 176 ಸೀಟ್ ಬಂತು. 1991 ಆ ಟೈಮ್ ಅದು. 1989ಕ್ಕೆ ಅಧಿಕಾರಕ್ಕೆ ಬಂತು. ವೀರೇಂದ್ರ ಪಾಟೀಲ್ ಪಾರ್ಸಿ ಹೊಡಿತು. ಅವ್ರನ್ನ ಕೆಳಗಿಳಿಸಿದ್ರು. ಅವಾಗ ಎಲ್ಲಾ ಶಾಸಕರು ಹೇಳಿದ್ದು KH ಪಾಟೀಲ್ರಿಗೆ ಕೊಡ್ರಿ ಅಂತ. ಅವ್ರ ತಂದೆಯವ್ರಿಗೂ ತಪ್ತದ. ಹೌದ್ರಿ. ಮುಂದೆ ಬಂಗಾರಪ್ಪನ ಮುಖ್ಯಮಂತ್ರಿ ಮಾಡಿದ್ರು. ಇಲ್ಲಿನೂ ಕೂಡ 2002ರಾಗ ತಪ್ತು SK ಪಾಟೀಲ್ರಿಗೆ. 2004ರಾಗ ತಪ್ಪು JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಾಗ ಧರ್ಮಸಿಂಗ್ ಆದ್ರು. ಇಂಥ ಒಂದು ಸುದೀರ್ಘ ಅವಧಿಯಲ್ಲಿರುವಂತ HK ಪಾಟೀಲ್ರನ್ನ ಪಕ್ಷ ಕಡೆಗಣಿಸಕತ್ತಿತ್ತು ಅಥವಾ ಈ ವ್ಯವಸ್ಥೆ ಕಡೆಗಣಿಸ್ತಾ ಇದ್ದೋ ರಾಜಕೀಯ? ಪಕ್ಷ ಏನೋ ಕಡೆಗಣನೆ ಮಾಡಂಗಿಲ್ರಿ. ಪಕ್ಷ ಯಾಕೆ ಕಡೆಗಣಿಸ್ತೈತ್ರಿ? ಯಾಕಂದ್ರ ಇಂಥ ನಂಬಿಕೆಯಸ್ಥರು, ಪ್ರಾಮಾಣಿಕರು, ಶುದ್ಧ ಹಸ್ತ ಇದ್ದವರು ರಾಜಕಾರಣದೊಳಗೆ ಅವಶ್ಯಕತೆ ಐತ್ರಿ. ಇನ್ನ ಅಷ್ಟು ರಾಜಕಾರಣ ಬಿಗಡಾಯಿಸಿಲ್ಲ ಇನ್ನದು. ಏನ್ರಿ? ಆಮೇಲೆ ಇನ್ನೊಂದು ಹೇಳ್ತೀನಿ. ಧರ್ಮಸಿಂಗ್ ಅವರು, SK ಪಾಟೀಲ್ರು, ಮಲ್ಲಿಕಾರ್ಜುನ ಖರ್ಗೆ ಇವ್ರಿಗೆ ಸೆಟ್ ದೋಷ ಅಂತಿದ್ರಿ. ಧರ್ಮಸಿಂಗ್ ಸಾಹೇಬ್ರು ಏನ್ ಚೀಫ್ ಮಿನಿಸ್ಟರ್ ಇದ್ರಿ ಅವಾಗ ನಮ್ಮ HK ಪಾಟೀಲ್ ಸಾಹೇಬ್ರು ಹೆಂಗ್ರಿ ಅಂದ್ರ ಒಂಥರ ಇವರ ಶಾಡೋ CM ಇದ್ದಂಗೆ ಇವ್ರು. ಸಾಹೇಬ್ರು HK ಪಾಟೀಲ್ ಸಾಹೇಬ್ರು ಏನ್ ಹೇಳ್ತಾರ ಅದನ್ನ ಧರ್ಮಸಿಂಗ್ ಅವ್ರು ಮಾಡ್ತಿದ್ರಿ. ಇದು ನನಗ್ ವಿಷಯ ಗೊತ್ತಿರೋದು. ಈ ಖರ್ಗೆ ಅವರು ಸಾಕಷ್ಟು ಮಂದಿಗೆ ಏನೈತಿ ನೋಡುವಾಗ ಮಿನಿಸ್ಟರ್ಗಿರಿ ನಮ್ಮ ಸಾಹೇಬ್ರ ಕೊಡಿಸ್ಯಾರ. ಸಾಕಷ್ಟು ಮಂದಿಗೆ ನಿಗಮ ಮಂಡಳಿ ಅಧ್ಯಕ್ಷರು ಸಾಕಷ್ಟು ಮಾಡ್ರಿ. ಯಾಕಂದ್ರೆ ಧರ್ಮಸಿಂಗ್ ಆಡಳಿತ ಏನೈತ್ರಿ ಅದು ಒಂದ್ ಲೆಕ್ಕಕ್ಕೆ ನಮ್ಮ ಸಾಹೇಬ್ರ ಆಡಳಿತ ಇದ್ದಂಗ ಅದು. HK ಪಾಟೀಲ್ ಸಾಹೇಬ್ರ ಆಡಳಿತ
ಆದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇದೆಲ್ಲ ಗೊತ್ತೈತಿ. ಅವರು AICC ಪ್ರೆಸಿಡೆಂಟ್ ಇದ್ದಾರೆ. ಮತ್ತೆ ಫಸ್ಟ್ ಲಿಸ್ಟ್ನಾಗ ಏನು ಹೋಗುತ್ತೆ, ಈಗ ಸಂದೇಶ ಏನು ಹೋಗುತ್ತೆ ಪಬ್ಲಿಕ್ಗೆ? ಅದು 2ನೇ ಲಿಸ್ಟ್ನಾಗ ಬರಲಿ, 3ನೇ ಲಿಸ್ಟ್ನಾಗ ಬಂದರೆ ಕಾಡಿ ಬೇಡಿ ತೊಗೊಂಡ್ರು ಅಂತ ಆಗತ್ತೆ, ಅಥವಾ ಏನೋ ಪ್ರಭಾವ ಬೀರಿದ್ರು ಅಂತ ಆಗತ್ತೆ. ಆ್ಯಕ್ಚುಲಿ ಅವ್ರನ್ನ ಈಗ ಡೆಲ್ಲಿಯಿಂದ ಬರುವಾಗ ಲಿಸ್ಟ್ನಾಗ ಇರ್ತವ್ರ ಹೆಸರು, ಇಲ್ಲಿ ಬಂದ ಮೇಲೆ ತೆಗೆದ್ರು ಅನ್ನೋದು ಒಂದು ರಾಜಕೀಯ ವಿಶ್ಲೇಷಕರು ಹೇಳುವಂಥದ್ದು. ನೋಡ್ರಿ, ಹೈಕಮಾಂಡದ್ದು ನಿರ್ಣಯಗಳು ಭಾಳ ಗುಪ್ತ ಇರ್ತಾವ್ರೆ. ಈಗ ನೀವೇನು ಹೇಳಕ್ಕಂತೀರಿ ಇವೆಲ್ಲ ವಾಪ್ ಅವ್ರೆ, ಸುಮ್ಮನೆ ಅವ್ರಂದ್ರು ಇವ್ರಂದ್ರು ಲಿಸ್ಟ್ ಆಗಿತ್ತಂತ. ಯಾರು ನೀವು ನೋಡಿದ್ರೆ ನಾನು ನೋಡಿನೇ ಅವಾಗ. ಈಗ ಇನ್ನೂ ಟೈಮ್ ಅದಕ್ಕೆ ಐತಿ, ಇನ್ನೂ ಅವಕಾಶ ಮಿಂಚಿಲ್ಲ ಅದಕ್ಕೆ. ಒಂದೇ ಲಿಸ್ಟ್ನಾಗ ಆದ್ರೆ ಏನು 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 ಒಂದು 2 ಇದು ಇದ್ದಾನೆ ಏನು ಒಂದೇ ಲಿಸ್ಟ್ನಾಗ ಆದ್ರೆ ಭಾಳ ಅಂದ್ರೆ ಅವರು ಭಾರಿ ಪ್ರಿಯಾರಿಟಿ ಕೊಟ್ರು ಅಂತ, ಅವ್ರು ಭಾಳ ಅಗತ್ಯ ಅಂತ ಅಗತ್ಯ ಅನ್ನೋ ಪ್ರಶ್ನೆ ಇರೋದಿಲ್ಲ. ಈಗ ಒಬ್ಬ ಮನುಷ್ಯ CM ಆಗಿ ಅಧಿಕಾರ ತೊಗೊಂತಾನ ಮೇಲೆ ಅವ್ನ ಜೋಡಿ ಒಂದು 14 ಶಾಸಕರು 11 ಶಾಸಕರು ಪ್ರಮಾಣ ವಚನ ತೊಗೊಳೋದು ಸಹಜ ಪ್ರಕ್ರಿಯೆ. ಅದು ಗಡಿ ಭಾಗದೊಳಗೆ ನೀವು ಹಂಗೆ ಕೇಳಿದ್ರೆ ಏನಾಯ್ತು ನೋಡ್ರಿ. ನಾನು ತಿಳ್ಕೊಂಡಂಗ್ರಿ, ದೇವರಾಜ ಅರಸಿದ್ದ ಟೈಮ್ನಾಗ KH ಪಾಟೀಲ್ ಸಾಹೇಬ್ರಿಗೆ ಅಂತ ಗಡಿ ಒಳಗೆ ಉಸ್ತುವಾರಿ ಕೊಟ್ಟಿದ್ರು. ಮತ್ತು ಅದು ತದನಂತರ ಕೊಟ್ಟಿದ್ದಂದ್ರೆ HK ಪಾಟೀಲ್ ಸಾಹೇಬ್. ಮತ್ತು ಇವೆಲ್ಲ ಸಣ್ಣ ಕೆಲಸ ರೀ, ಇವೆಲ್ಲ ಉಸ್ತುವಾರಿ ನೋಡ್ಕೊಳೋದು. ನಾವು ಸಾಕಷ್ಟು ಮಂದಿ MLAಗಳಿಗೆ ಮಿನಿಸ್ಟರ್ ಭಾಳ ಹತ್ತಿರದಿಂದ ನೋಡಿದ್ರಿ ನಾನು. ಹೌದೌದು. ಈಗ ಒಂದು ಹೇಳ್ತೀನಿ ರೀ, ನಾನು ಈಗ ಎಲ್ಲ ದುಡ್ಡು ತೊಗೊಂಡ ಸಿಕ್ಕೊಂದ ಅಂತಂದು ಹೇಳ್ತಿರ್ತಾರೆ ನೋಡ್ರಿ. ರಾಜಕಾರಣಿ ಮಾಡೋ ಯಾರು ಯಾರೋ MLA ರೊಕ್ಕ ತೊಗೊಂಡು ಸಿಕ್ಕೊಂದಂತ, ಮಿನಿಸ್ಟರ್ ರೊಕ್ಕ ತೊಗೊಂಡು ಸಿಕ್ಕೊಂಡ. ಅವು ಏನಾಗ್ಯಾವ್ರಿ ಈಗ ಅದನ್ನ ಸಿಕ್ಕೊಂಡನಂದ್ರೆ ಅವ್ರಿಗೆ ಜಾಸ್ತಿಗೆ ಯಾರು ತಲೆ ಕೆಡಿಸ್ಕೊಂಡ್ರಿ. ಈಗ MLA ಮಿನಿಸ್ಟರ್ ಕೆಲವೊಂದಿಷ್ಟು ಜನ ಅಂತ ಹೇಳಕ್ ಕುಂತಿದ್ರಿ ಎಲ್ಲರೂ. ಅವ್ರು ಎಂತೆಂಥ ಹಗರಣದೊಳಗೆ ಸಿಕ್ಕೊಂಡಾರ ಅನ್ನೋದು ನಿಮ್ಗೆಲ್ಲ TV ಮೀಡಿಯಾದವ್ರು. ನಮ್ಗೆ ಈ ವೇದಿಕೆ ಮೇಲೆ ಕುಂತೀವಿ ಅಂದ್ರೆ ಅದು ಯಾವ ಹಗರಣ ಎಂತೆಂಥ ಹಗರಣ ಅಂತ ಹೇಳಕ್ಕೂ ನಮ್ಗೆ ಒಂಥರ ಮುಜುಗರ ಅನಿಸ್ತೈತೆ, ಸಂಕೋಚ ಆಗತ್ತೆ. ಇವು ಹೆಣ್ಣು ಹಣ ಸಾಕಷ್ಟು ಅವನ್ನೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ, ಇವತ್ತಿನ ರಾಜಕೀಯ ವಾತಾವರಣ ನೋಡಿದ್ರೆ, ನಾ ಏನು ಫಸ್ಟ್ ಬಂದಾಗ ಅನರ್ಘ ರತ್ನಗಳೇನಂತಂದ್ರೆ ಇವು 2 ರತ್ನ. ಇಡೀ ದೇಶದಾಗ ಪಂಚಾಯತ್ ರಾಜ್ ಏನು ಹೇಳಿದ್ರು ಅದು ಯೂನಿವರ್ಸಿಟಿ ಯಾರು ತೊಗೊಂಬಂದ್ರಿ? ಎಲ್ಲೈತಿ? ಇಡೀ ದೇಶದೊಳಗೆ ಅಲ್ರಿ ಪಂಚಾಯತ್ ರಾಜ್ ಯೂನಿವರ್ಸಿಟಿ, ಇಡೀ ದೇಶದೊಳಗೆ ಅಲ್ರಿ. ಅದನ್ನ ತಂದು ಹಂಗೆ ನಾವು ಗದಗಿನ ಲೆಕ್ಕಕ್ಕೆ ಹೋದ್ರೆ ಈಗ ಸಹಜ ನೋಡ್ರಿ, ಗದಗೊಳಗೆ ಒಂದು ಆಡಳಿತ ಇರ್ತೈತಂದ್ರೆ ಅಲ್ಲಿ ಒಂದು ವಿರೋಧ ಇರೋದು ಸಹಜ. ನಾನು ವಿರೋಧ ಪಕ್ಷದವ್ರು BJP ಅವ್ರಿಗೆ ನೀವು ವಿರೋಧ ಮಾಡೋದು ತಪ್ಪಂತಂದು ನಾನು ವಾದಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಅವ್ರಿಗೆ ಕೇಳಕ್ಕೆ ಅವ್ರಿಗೆ ಅಧಿಕಾರ ಐತಿ, ನಮಗೂ ಕೇಳಕ್ಕೆ ಎಲ್ಲರಿಗೂ ಅಧಿಕಾರ ಐತಿ. ನಮ್ಮ ಸಂವಿಧಾನದ ಪ್ರಕಾರ ಹೋದು ಅಂದ್ರೆ ಆವಾಗ ಈಗ ಸಹಜ ಮಾತಾಡ್ತಿರ್ತಾರ, ಈಗ ಏನು ಮಾಡ್ಯಾರ ಈಗ ನೀವು ಆಗಲ್ಲಿ ಕೇಳಿದ್ರಲ್ಲ, ನೀರಿಲ್ಲ, ಏನಿಲ್ಲ, ಗಟರ್ ಸ್ವಚ್ಛ ಇಲ್ಲ, ಕ್ಲೀನ್ ಇಲ್ಲ, ರೋಡ್ ಇಲ್ಲ, ನಗರಸಭೆ ಆಡಳಿತ ಇಲ್ಲ. ಈಗ ನಗರಸಭಾ ಸದಸ್ಯರು ಅಂತ ಎದಕ್ಕೆ ಆರಿಸ್ಕೊಂಡಿರ್ತೀವಿ ನಾವು? ನಾನು ನಗರಸಭಾ ಸದಸ್ಯ ಇದ್ದು ನಾನು ನಗರಸಭಾ ಅಧ್ಯಕ್ಷರಾಗಿ 3 ಸಲ ನಗರಸಭಾ ಸದಸ್ಯಾಗಿ ಅಧ್ಯಕ್ಷ ಆಗಿರೋ ನಾನು. ಹೌದೌದು. ಇದು ಈಗಿನ ಸಮಸ್ಯೆ ಅಲ್ಲ, ಅವಾಗ ನಾ ಇದ್ದಾಗೂ ಸಮಸ್ಯೆ ಇದ್ದು ನಾವು ನಿಭಾಯಿಸಿದ್ವಲ್ರಿ. ಅದು ರೋಡ್ ಲೈಟ್ ಕಾಣ್ತು, ವಿದ್ಯುತ್ ಅಲಂಕಾರ ಆಯ್ತು, ಇದ್ದವರು ನಿಭಾಯಿಸ್ಬೇಕು. ಅವ್ರವ್ರು ಏನೋ ಪಾರ್ಟಿ ಒಳಗೆ ಅದೇನೋ ಕೋರ್ಟಿಗೆ ಬಿದ್ದೈತಿ, ಅದು ಏನಾಯ್ತು 3 ಮಂದಿ ಎತ್ತಿದ್ರೆ ಏನೋ ನಮ್ಗೆ ಗೊತ್ತಿಲ್ಲ. ಇವತ್ತಿಲ್ಲ ನಾವು ಕೋರ್ಟ್ನಾಗ. ಆದ್ರೆ ನಾವು ಈಗ 2.5 ವರ್ಷದ ಬಿಡ್ರಿ ನೀವು. ಈಗ ಒಂದು 2 ವರ್ಷಲಿಂತ ಏನಾಯ್ತು ಇದನ್ನ ಕೋರ್ಟ್ನಾಗ ಬಿದ್ದೈತಿ ಅದು ಇದು ಅಂತ ಹೇಳಕ್ತಾರೆ. ಅದಿನ್ನ ನಡೆದೈತಂತ ಮೊನ್ನೆ ಅವ್ರಿಗೇನೋ ಸುಪ್ರೀಂ ಕೋರ್ಟ್ನಾಗ ಸ್ಟೇ ಸಿಕ್ತಂತ ನಾನು ಪೇಪರ್ನಾಗ ನೋಡಿದೆ, ಮೊಬೈಲ್ನಾಗೂ ನೋಡಿದೆ. ನೀವು ಏನು ಕೇಳ್ತೀರಿ ನೋಡ್ರಿ, ಗಟ್ರ ಬೆಳೆದಿಲ್ಲ, ನೀರು ಬಿಟ್ಟಿಲ್ಲ, ಲೈಟ್ ಹೋಗೈತಿ. ಇದು ನಗರಸಭಾ ಸದಸ್ಯರು, ನಗರಸಭಾ ಅಧ್ಯಕ್ಷರ ಜವಾಬ್ದಾರಿ ಇರ್ತೈತ್ರಿ. ಇದು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಅಲ್ರಿ, ಮತ್ತು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಜವಾಬ್ದಾರಿ ಅಲ್ರಿ ಇದು. ಮತ್ತು ಸದಸ್ಯರಂತ ಎದಕ್ಕೆ ಮಾಡಿರ್ತಾರೆ ಇವ್ರಿಗೆ? ಚುನಾವಣೆಗೆ ನಿಂತು ಎದಕ್ಕೆ ಆರಿಸಿ ಬಂದಿರ್ತಾರೆ? ಜನ ಸಮಸ್ಯೆ ಇವರು ವಾರ್ಡ್ದಾಗ ಕೇಳಿ ಅಂತಂದ್ರೆ ಜನ ಇವ್ರಿಗೆ ಓಟ್ ಹಾಕಿ ಆರಿಸಿ ತಂದಿರ್ತಾರ. ಅಧಿಕಾರ ಬೇಕೇ ಕಾರಣ. ಅದನ್ನ ಇವರು ಸದಸ್ಯರನ್ನೋರು ಯಾವ್ದ ಸದಸ್ಯರು ಇಲ್ರಿ, ನಾ ಆ ಪಾರ್ಟಿ ಅನ್ನೋದು ಮಾತಾಡೋಲ್ಲ. BJP ಅವರು ಇರ್ಬೋದು, ಕಾಂಗ್ರೆಸ್ನವ್ರು ಇರ್ಬೋದು, JDSನವ್ರು ಇರ್ಬೋದು, ಅವ್ರವ್ರವರು ತಮ್ಮ ವಾರ್ಡ್ ಒಳಗೆ ಸರಿಯಾಗಿ ಕೆಲಸ ತಾವು ಮಾಡಿ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಇವು ಮಿನಿಸ್ಟ್ರ್ ಮಟ್ಟ ಒಯ್ಯಂಥ ಸಮಸ್ಯೆ ಇಲ್ಲ. ಮಿನಿಸ್ಟ್ರ್ ಕಡೆ ಎದಕ್ಕೆ ಹೋಗಿದ್ರು ನಾವು? ನಮ್ಗೇನು ಫಂಡ್ ಬೇಕಂದ್ರೆ ಕೇಳಕ್ಕೆ ಹೋಗ್ಬೇಕು ನಾವು ಒಟ್ಟ. ಅದನ್ನ ಬಿಟ್ಟು ಅದನ್ನ ಆ ವಿಷಯ ಅವ್ರ ತಲೆ ಮೇಲೆ ಕಟ್ಟೋದು ಅಷ್ಟು ಸೂಕ್ತ ಅಲ್ಲ ಅಂತಂದು ನಾನು ಅನ್ಕೊಂತೀನಿ. ಅಲ್ಲ ಈಗ ಈಗ ನಾನು ಹಂಗಂತಂದು ಈಗ ನೀವು ಬೊಮ್ಮಾಯಿಯವರು ಇದಾದ್ರೆ MP ಅದಾರ ಹೌದು,
ಬೊಮ್ಮಾಯಿರದು ತಪ್ಪಾಗ್ತೈತ್ರಿ ಅದನ್ನ ಕುಂತೇನ್ರಿ ಹೇಳೋಲ್ಲ ನಾನು. ಯಾಕಂದ್ರೆ ಒಬ್ಬ ಮಿನಿಸ್ಟರ್ದು MP ಕೆಲಸ ಅಲ್ಲದ. ನಗರಸಭಾ ಸದಸ್ಯರು ನಾವು ಯಾರು ಇರ್ತೀವಿ ನಮ್ಮ ಕೆಲಸದ ಆ ಬಳಿಕ ನಗರಸಭಾ ಅಧ್ಯಕ್ಷನ ಜವಾಬ್ದಾರಿ ಅದು, ನಗರಸಭಾ ಕಮಿಷನರಿನ ಜವಾಬ್ದಾರಿ ಅದು. ಹೌದು, ಅದು ಬಿಟ್ಟು MP ಕೆಲಸ ಅಲ್ಲದು, ಮಿನಿಸ್ಟರ್ದು ಕೆಲಸ ಅಲ್ಲದು. ಕರೆಕ್ಟ್. ನೀವು ಹೇಳೋದು 100% ಸತ್ಯ. ಯಾಕಂದ್ರೆ ಅಧಿಕಾರ ವಿಕೇಂದ್ರೀಕರಣ ಅಂತ ಮಾಡಿ ಸ್ಥಳೀಯ ಸರ್ಕಾರ ಮಾಡಿರ್ತೈತಿ. ಪಂಚಾಯತ್ ರಾಜ್ ಅಂತ ಯಾಕೆ ಮಾಡಿದ್ರು? ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮತ್ತೆ ಅವ್ರನ್ನ ಯಾಕೆ ಆರಿಸ್ಬೇಕು? ಮೆಂಬರ್ ಯಾಕೆ ಮಾಡ್ಬೇಕು? ಎಲ್ಲ ಬಿಟ್ಟು ವಿಕೇಂದ್ರೀಕರಣ ಆಗೈತಲ್ಲ ಅಧಿಕಾರ, ಎಲ್ಲರಿಗೂ ಸಿಕ್ಕೈತಿ. ಮತ್ತೆ ಅವರು ಜವಾಬ್ದಾರಿ ಅವ್ರು ಕೆಲಸ ಮಾಡಿಸಿದ್ರೆ, ಈಗ ಲೈಟ್ ಹೋಗೈತೆ ಅಂದ್ರೆ ಗಟ್ಟರ್ ಬಳಸೋದಂದ್ರೆ MP ಮಿನಿಸ್ಟರ್ ಜವಾಬ್ದಾರಿ ಅಲ್ರಿ, ಅದು ಆ ವಾರ್ಡಿನ ಸದಸ್ಯನ ಜವಾಬ್ದಾರಿ. ಇವ್ರ ಮೇಲೆ ಏನೋ ಒಬ್ಬ ಅಧ್ಯಕ್ಷ ಇರ್ತಾನ, ಅವನ ಜವಾಬ್ದಾರಿ ಅದು. ತಾವ ಅಧ್ಯಕ್ಷ ಇರ್ತವಂತ ಸದಸ್ಯರಿಗೆಲ್ಲ ಕರೆಕ್ಟ್ ಇಟ್ಕೊಂಡಾನ ಇಲ್ಲೋ ಇಟ್ಕೋಬೇಕು. ನೋಡಪ್ಪ ನಿಮ್ಮ ವಾರ್ಡ್ ನಾನು ಅಧ್ಯಕ್ಷ ಇದ್ದಾಗ ನಾನು ಒಂದು ಆದೇಶ ಮಾಡಿದ್ದೆ ಸದಸ್ಯರಿಗೆಲ್ಲ, ನೋಡಪ್ಪ ನಿಮ್ಮ ವಾರ್ಡ್ ಒಳಗೆ ಒಂದೆಲ್ಲ ಕ್ಲೀನ್ ಇಡ್ರಿ, ಸ್ವಚ್ಛ ಇಡ್ರಿ, ನೀವು ಏನು ಫಂಡ್ ಕೇಳಿದ್ರು ನಾವು ಕೊಡ್ತೀವಿ, ನಾವು ತಲೆ ಕೆಡಿಸ್ಕೊಳಕ್ ಹೋಗ್ಬಿಟ್ರಿ, ನಾವು ಯಾವುದು BJP ನೋಡಂಗಿಲ್ಲ, ಕಾಂಗ್ರೆಸ್ ನೋಡಂಗಿಲ್ಲ, ನಾ 35 ವಾರ್ಡಿನ ನಗರಸಭಾ ಅಧ್ಯಕ್ಷ ನಾನು ಎಲ್ಲ ವಾರ್ಡಿಗೆ ಕೊಡ್ತೀನಿ ಅಂತ ಹೇಳಿದ್ದೆ. ಆ ಪ್ರಕಾರ ನಾನು ಕೊಟ್ಟಿದ್ದೆ. ಆ ಜವಾಬ್ದಾರಿ ಅವ್ರು ಹೆಗಲ ಮೇಲೆ ಇಟ್ಟು ಕೊಟ್ಟಿನ್ರಿ, ಅವು ಮಾಡಿಸ್ರಿ. ನಮ್ಗೆ ರೋಡ್ ಮಾಡ್ಸಕ್ಕೆ ನಾ ಕೊಡ್ತೀನಿ, ನೀವು ಹೈ ಮಾಸ್ಕ್ ಹಾಕೊಂತೀರ ನಿಮ್ಗೆ ದುಡ್ಡು ನಾ ಕೊಡ್ತೀನಿ, ನಿಮ್ಗೆ ಬೇರೆ ಬೇರೆ ಗಟರ್ ಕಟ್ಕೊಂತೀರ ನಾ ಕೊಡ್ತೀನಿ, ನೀವು ಕಸ ಓಡಿಸೋದು, ನೀರು ಬಿಡಿಸೋದು ನಿಮ್ಮ ಕೆಲಸದ, ಅಧ್ಯಕ್ಷನ ಕೆಲಸನೂ ಅಲ್ಲದ. ಹಂಗೆ ಕೇಳಿದ್ರೆ ಅದಕ್ಕೆ ಸಿಬ್ಬಂದಿ ಅದರ, ಅಧಿಕಾರಿಗಳು ಅದರಲ್ಲಿ ವೈದು ಮಿನಿಸ್ಟರ್ ಮೇಲೆ ಹಾಕೋದು. ನಾನು MP ಅವ್ರಿಗೆ ಹಿಡ್ದ ಮಾತಾಡಕೊಂತೀನಿ, ಅವ್ರ ಕೆಲಸನೂ ಅಲ್ಲದ. ಹೌದೌದು ಹೌದಲ್ಲ? ಹೌದೌದು. ಈಗ ಏನಂದ್ರೆ ಜನ ಏನು ವಿಚಾರ ಮಾಡ್ತಾರೆ, ಮಿನಿಸ್ಟ್ರಪ್ಪ ಎಲ್ಲದಕ್ಕೂ ಮಿನಿಸ್ಟ್ರು, ನಮ್ಗೆ ಈ ರೀತಿ ನಗರಸಭೆ ಹಾಳು ಮಾಡ್ತಾರೆ, ಈಗ ಅಧಿಕಾರ ಹೋಗ್ತಲ್ಲ, ಹಿಂಗೆಲ್ಲ ವಿಚಾರ ಮಾಡಿ ಇವ್ರಿಗೆ ಕೈ ತೆಪ್ಪಿಟ್ಟು ಸರಿ ಹಾಕು, ಈಗ ಮಂತ್ರಿಗಿರಿ ಸಿಗ್ಲಾರ ಚಲೋ, ಇವ್ರಿಗೆ ಯಾಕೆ ಪದೇ ಪದೇ ಅನ್ನುವಂಥ ಮಾತುಗಳು, ಭಾವನೆಗಳು ಇದಾವೆ. ಪ್ರತಿಪಕ್ಷಗಳು ಕೂಡ ಅಂತಾವೆ, ಬೇರೆದವ್ರಿಗೆ ಕೊಡ್ಬೇಕು. ಈಗ ಇವರಾನು ನೋಡ್ರಿ, ನಾವು ಬೇರೆದವ್ರು ಕೊಡಬೇಡ್ರಿ ಅಂತಂದು ನಾವು ಹೇಳೋದು. ಹೌದು ಏನ್ರಿ, ನಾವು ಯಾರಿಗಾರು ಕೊಡಬೇಡ್ರಿ ಮಿನಿಸ್ಟರ್ ಅಂತ ಹೇಳೋದು ಹೇಳಿವಂದ್ರೆ ನಾವು, ಅಥವಾ HK ಪಾಟೀಲ್ರು ಯಾರಿಗಾರು ಕೊಡಬೇಡ್ರಿ ಅಂತ ಹೇಳೋದು. ಜನ ಮಾತಾಡ್ತಾರೆ, ಇವ್ರಿಗೆ ಯಾಕೆ ಕೊಡೋದು, ಬೇರೆದವ್ರಿಗೆ ಯಾಕೆ ಕೊಡಬಾರ್ದು. ಜನರ ಮಾತು ನಾನು ತಪ್ಪಂತಂದು ನಾನು ಭಾವಿಸ್ಕೊಂಡು ಆದ್ರೆ HK ಪಾಟೀಲ್ರು ಎಂಥ ವ್ಯಕ್ತಿತ್ವ ಐತೆ ಅನ್ನೋದು, ಅವರು ಎಂಥ ನೇರ ನಾಯಕರು ಅನ್ನೋದು ಭಾಳ ಜನರಿಗೆ ಅಲ್ಲಿ ಗಳಿತಾರ. ನಾಲ್ಕನೇ ಜನ ಅಂದ್ರೆ 12% ಜನ ಅವ್ರು ಒಪ್ಕೊಂಡವ್ರು ಅದೀವಲ್ರಿ ನಾವು. ಹೌದು ಹೌದು, 4ನೇ ಜನ ಅಲ್ಲಿ ಗಳಿಬೋದು. ಅವ್ರು ಸಹಜ, ಅದು ರಾಜಕಾರಣದೊಳಗೆ ಸಹಜ ರೀ ಅದು. ಅಲ್ರಿ, ನಾನು ಒಂದು ಸಜಕ್ಕೆ ಒಂದು ಮಾತು ಹೇಳ್ತೀನಿ ನಿಮ್ಗೆ, ನಾ ಆಧ್ಯಾತ್ಮಿಕ ಲೈನಕ್ಕೆ ಅದನ್ನು ಹೋಲಿಕೆ ಮಾಡ್ಕೊಂಡು, ಈಗ ಯಾರು ಶ್ರೀಹರಿ ವಿಷ್ಣುನ ಅವತಾರ, ಈ ತಾಯಿಗೆ ಶ್ರೀರಾಮಚಂದ್ರ ಅವತಾರ ತೊಗೊಂಬಂದ, ತಾಯಿ ಸೀತಾಮಾತೆ ದೇವಿ ಅವತಾರ ತೊಗೊಂಡು ಭೂಮಿ ಮೇಲೆ ಬಂದು ಅಂತ ಪುಣ್ಯಾತ್ಮನ ಮೇಲೆ ಅಪಸ್ವರ ಎತ್ತಿಬಿಟ್ರೆ ಜನ. ಹೌದೌದು, ಆಗಲ್ಲೂ ಹೇಳಿನಿ, ಈಗೂ ಹೇಳ್ತೀನಿ. ಇನ್ನು ನಮಗೆ ನಿಮ್ಗೆ ಎತ್ತೋದೇನು ದೊಡ್ಡ ಆಗೋದು ಏನು ಸರಿ. ಅದೇನು 4ನೇ ಜನ ಅವ್ರಿಗೆ ಏನೈತೆ ನೋಡು, ಅದನ್ನು ವಿರೋಧ ಮಾಡೋರು ಇರ್ಬೋದು, ಮಾಡಬೇಕು. ಅವ್ರು ವಿರೋಧ ಮಾಡ್ತಿದ್ರೆ ನಾವು ಹುಷಾರಿರ್ತೀವಿ. ಹೌದೌದು, 12ನೇ ಜನ ಅವ್ರಿಗೆ ಪ್ರೀತಿ ಮಾಡೋರು ಇದೀವಿ ನಾವು. ಇನ್ನೊಂದು ನೀವು, ಯಾಕಂದ್ರೆ ನೀವು ಬೇರೆ ಬೇರೆ ರಂಗದಾಗ ನಿಮ್ಮನ್ನು ಬೆಳೆಸಿದಾರೆ. ಇನ್ನೊಂದು ಏನು ಪ್ರಶ್ನೆ ಬರ್ತಂದ್ರೆ, ಯಾವ ನಾಯಕರನ್ನು ಸೆಕೆಂಡ್ ಲೈನ್ ನಾಯಕರ ಲೀಡರ್ಸ್ ಬೆಳೆಸಲೇ ಇಲ್ಲ ಅವು. ಅಲ್ರಿ, ಆ ಸೆಕೆಂಡ್ ಲೈನ್ ಲೀಡರ್ ಒಳಗೆ ಬೆಳೆಸ್ಬೇಕಂದ್ರೆ ಆ ಬೆಳೆಯೋನ್ ಕ್ವಾಲಿಟಿನೂ ಹಂಗೆ ಇರ್ಬೇಕಲ್ರಿ. ಮತ್ತೆ ಹೆಂಗೆ ವಿಚಾರ ಮಾಡ್ತಾರೆ ಅವರ ಒಂದು ನೋಡ್ರಿ, ಆ ಮನುಷ್ಯನಲ್ಲಿ ಅಂತ ಕ್ವಾಲಿಟಿ ಇದ್ವು ಅಂತಂದ್ರೆ ಅವ್ನು ಬೆಳೆಸೋದು ಅವಶ್ಯಕತೆ ಇಲ್ಲ. ಕೈ ಕರ್ಕೊಂಡು ಹೋಗ್ತಾರೆ ಯಾವ ನಾಯಕರಿದ್ರು. ಅದನ್ನ ಈ ಬೆಳೆಸಿಲ್ಲ ಅಂತಂದು ಇದನ್ನ ನೀವು ಕೇಳಕ್ ಕುಂತೀರಿ. ನನಗೆ ಸಹಜಿಗೂ ಊರಾಗ ಮಾತಾಡ್ತಿರ್ತಾರೆ, ನಮ್ಮ ಕಿವಿ ಬಿದ್ದೈತಿ. ನಾ ಹೇಳೋದು ಅವ್ರಿಗೆ ಇದೇ ಹೇಳ್ತಿರ್ತೀನಿ, ಅಂಥ ಕ್ವಾಲಿಟಿ ನೀವು ಬೆಳೆಸ್ಕೋರಿ. ಈಗ ನಿಶಕ್ತವನಿಗೆ ಏನು ಕೊಟ್ಟರು ಅವ್ನು ಎತ್ತಬೇಕಲ್ಲ, ಪೀರ್ ಸಾಪ್ ಹೋಗ್ತಾಳೆ. ಹೌದ್ರಿ, ಅಂಥ ಕ್ವಾಲಿಟಿಗಳನ್ನು ನಾ ಬೆಳೆಸ್ಕೊಂಡ್ಬಿಟ್ಟೆಪ್ಪ ಅಂತಂದ್ರೆ ನಾ ಎಲ್ಲಿದ್ರು ನನ್ನ ಕಾಣಕ್ಕೆ ಜನ ಬರ್ತಾರೆ. ಹೌದು, ಕರೆಕ್ಟ್. ಹೋಗೋ ನಡಿ ಅವ್ರ ಕಡೆ ಅಲ್ಲಂತ ಕಾರ್ಕಳವ್ರು ಅಂಥ ಕ್ವಾಲಿಟಿ ಬೆಳೆಸ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ಎಲ್ಲಿದ್ರು ಜನ ನಿಮ್ಮನ್ನು ಕಾಣಕ್ ಬರ್ತಾರ. ನೀವು ಬೆಕ್ಕದಲ್ಲಿ ಕುಂದ್ರು ನೀವು, ಅದಕ್ಕೆ ಉದಾಹರಣೆ ನಾವ್ ಎಲ್ಲಿ ಕುಂತ್ರು ಜನ ಬರ್ತಾರ. ಮಾಡ್ತಾರೆ ನಮ್ಮ ಕಡೆ ಕೆಲಸ ತೊಗೊಂಡಾತು, ಹೇಳಾಕಾತು, ಕೇಳಾಕಾತು ಬರ್ತಿರ್ತಾರ. ಅದನ್ನ ನೀವು ಬೆಳೆಸ್ಕೊಲಾರ್ದ ಸೆಕೆಂಡ್ ಲೈನ್ ಬೆಳೆಸಿಲ್ಲ. ಏನ್ ಸೆಕೆಂಡ್ ಲೈನ್? ಅಂತ ಕ್ವಾಲಿಟಿ ಬೆಳೆಸ್ಕೊಂಡ್ ಫಸ್ಟ್ ಲೈನ್ನಾಗ ಹೋಗಿ ನಿನಗೆ ಯಾರು ಬೇಡ ಅಂದಾರ? ಹೌದು, ಇವ್ರು ಬೆಳೆಯಕ್ ಕೊಡೋಲ್ಲ ಅಂತ ನೀವ್ ಅಂತೀರಿ, ಜನ ಅಂತಾರ. 4ನೇ ಜನ ಅಂತಾರ, 12ನೇ ಜನ ಒಪ್ಕೋಬೇಕಲ್ರಿ ಅದನ್ನ ಅಂತ ನಾವೆಲ್ಲ ಹೇಳಿದ್ದೀನಿ. ಹೌದೌದು,
ಅವ್ರು ವಿರೋಧ ಮಾಡೋದು ನಾ ತಪ್ಪ ಅಂತ ಹೇಳೋಲ್ಲ, ಅವ್ರು ವಿರೋಧ ಮಾಡೋದು ನಾ ತಪ್ಪ ಅಂತ ಹೇಳೋಲ್ಲ. ಎಲ್ಲಾರು ನಾ ಅದಕ್ಕೆ ಎಕ್ಸಾಂಪಲ್ ಏನಿತ್ತು ನೋಡಿ, ದೈವಿ ಲೈನಾಗ ಕೊಟ್ಟು ಹೇಳಿನಿ. ಶ್ರೀರಾಮಚಂದ್ರನ ಬಗ್ಗೆ ಅಪಸ್ವರ ಎತ್ತಿದ್ವಿ ನಾವು ಜನ, ಅಂತ ಪುಣ್ಯಾತ್ಮ ದೇವ್ರ ಅವತಾರ, ಅಂತ ಪುಣ್ಯಾತ್ಮಗೆ ಅಪಸ್ವರ ಎತ್ತಿದ್ದು ಜನ ನಾವು. ಇನ್ನು ಜನರ ಬಗ್ಗೆ ಜನ ಆಡ್ಕೊಳೋದು ಏನ್ ದೊಡ್ಡ ವಿಷಯ ರೀ ಅದು. ಅದು ಹೂ ಅನ್ನೋದಷ್ಟೇ ರೀ. ಎಸ್, ಕೊನೆಯದಾಗಿ ಈ ಸಚಿವ ಎಚ್ ಕೆ ಪಾಟೀಲ್ರಿಗೆ ಮಂತ್ರಿಗಿರಿ ಕೊಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಏನ್ ಹೇಳ್ತೇವೆ? ನೋಡ್ರಿ, ನಾನು ನಿಮ್ಮ ವೇದಿಕೆ ಮುಖಾಂತರ ಇಷ್ಟ ಹೇಳಕ್ ಇಚ್ಛಾ ಪಡ್ತೀನಿ. ನಾ ಏನ್ ದೊಡ್ಡ ಲೀಡರ್ ಅಲ್ಲ, ನನ್ಗೆ ಯಾರ ಜೊತೆ ಜಾಸ್ತಿ ಸಂಪರ್ಕನೂ ಇಲ್ರಿ. ನನ್ಗೆ ಎಚ್ ಕೆ ಪಾಟೀಲ್ರ DR ಪಾಟೀಲ್ರಿಗೆ ಬರ್ಬಿಟ್ರೆ ನನಗೆ ಯಾರು ಸಂಪರ್ಕನೂ ಇಲ್ರಿ. ಮನೆ ಇತ್ತಿತ್ಲಾಗ ಏನಾಯ್ತು, ರಾಮಲಿಂಗಾರೆಡ್ಡಿ ಸರ್ ಒಂದು ನನಗೆ ಸ್ವಲ್ಪ ಸಂಪರ್ಕಕ್ಕಿದ್ರು. ಯಾಕಂದ್ರೆ ನಾನು KSRTC ಉಪಾಧ್ಯಕ್ಷ ಇದ್ದಲ್ರಿ. ನಾವು ಇನ್ನ ಕಾದು ನೋಡ್ತೀವ್ರಿ. ಇನ್ನ 2ನೇ ಪಟ್ಟಿ ಬಿಡುಗಡೆ ಅದಾವ, 3ನೇ ಪಟ್ಟಿ ಬಿಡುವ ಕಾದು ನೋಡಿದ ಮೇಲೆ ಅದು ಆಗ್ತೈತೆ ಅನ್ನೋ ನಮ್ಮ ನಂಬಿಕೆ ಐತಿ. ಒಂದು ವೇಳೆ ಅದು ಆಗ್ಲಿಲ್ಲಪ್ಪ ಅಂತಂದ್ರೆ ನಮ್ಮ ಪಕ್ಷದ ದುರ್ದೈವ ಅನ್ಬೇಕು. ಅದಕ್ಕೆ ಇನ್ನೇನು ಅನ್ನಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇನ್ನ ಅನರ್ಘ್ಯ ರತ್ನ ಕಳ್ಕೊಳ್ತಾರ ಅಂತಂದ್ರೆ ನಾ ಯಾರ ಬಗ್ಗೆ ವಿರೋಧ ಮಾತಾಡಂಗಿಲ್ಲ. ನಮ್ಮ ಪಕ್ಷದ ದುರ್ದೈವ ಅನ್ಕೊಂತೀನಿ ಅದನ್ನ. ನಾವು ಹೈಕಮಾಂಡ್ ಮೇಲೂ ಬ್ಲೇಮ್ ಮಾಡಕ್ ಹೋಗಂಗಿಲ್ಲ. ನಮ್ಮ ಪಕ್ಷದ ದುರ್ದೈವ, ಇನ್ನೇನ್ ಮಾಡಕ್ ಸಾಧ್ಯ ಐತಿ. ಹೌದಲ್ರಿ? ಅವ್ರಿಗೆ ಕೊಡ್ತಾರ ಅನ್ನೋ ಭರವಸೆ 100% ಐತಿ. ಒಂದು ವೇಳೆ ಕೊಳ್ಳಿಲ್ಪ ಅಂದ್ರೆ ದುರ್ದೈವ ಅದು. ಅಂತ ರತ್ನಗಳನ್ನ ನಾವು ಕಳ್ಕೊಂತಾವಂದ್ರೆ ಅದು ದುರ್ದೈವ. ವಜ್ರ ವೈಡ್ಯರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಂತ ವ್ಯಕ್ತಿತ್ವ ಅವರಲ್ಲಿಲ್ಲ ಅಂತ ಅದನ್ನ ಅವ್ರು ವಿಚಾರ ಮಾಡ್ಬೇಕು. ಹೇಳೋದಲ್ಲ. ನಿಮ್ಮ ವ್ಯಕ್ತಿತ್ವ ಇನ್ನೊಬ್ಬ ವ್ಯಕ್ತಿಯ ವ್ಯಕ್ತಿತ್ವನ ತಿಳ್ಕೊಳ್ಬೇಕಾದ್ರೆ ನನ್ನಲ್ಲಿ ಅಂತದ್ ಇರ್ಬೇಕಲ್ಲ ಆ ವ್ಯಕ್ತಿತ್ವ. ನನ್ನ ದೃಷ್ಟಿ ಸರಿ ಇದ್ರೆ ಅದು ಒಳ್ಳೆ ಸೃಷ್ಟಿ ಆಗತ್ತೆ. ಮತ್ತೆ ಯಥಾ ದೃಷ್ಟಿ ತಥಾ ಸೃಷ್ಟಿ. ನಾವು ದೃಷ್ಟಿಯಿಂದ ಸೃಷ್ಟಿ ನಾವ್ ಹೆಂಗ್ ನೋಡ್ತೀವಿ ಅದ್ರ ಮೇಲೆ ನಮ್ಗೆ ಸೃಷ್ಟಿ ಕಾಣ್ತೈತ್ರಿ. ಹಂಗ ಇದ್ರ ನೋಡ್ದವ್ ರತ್ನ ಇದ್ದಂದ್ರೆ ಅದು ಆಗೇ ಬಿಡ್ತೈತಿ. ಇದ್ರ ನೋಡ್ದವ್ ಅದಕ್ಕಿಂತ ಒಂದ್ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಅಂದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ. ಇದುವರೆಗೆ ನಮ್ಮ ಪೀರ್ ಸಾಬ್ ಕೋತಾವಳರ ಮಾತುಗಳನ್ನು ಕೇಳಿದ್ರಿ. ಬಹಳ ಅದ್ಭುತ ವಿಚಾರಗಳನ್ನ ಹೇಳಿದ್ರು. ಬಹಳ ಸೈಲೆಂಟ್ ಹೇಳಿದ್ರು. ಅವ್ರು ಏನು ಒದರಾಡ್ತಾರ ಚಿರಾಡ್ತಾರ ಅಂತ ಮಾಡಿದ್ವಿ, ಬಟ್ ಅವರು ನಿಧಾನವಾಗಿ ಆ ಪಕ್ಷದ ಚೌಕಟ್ಟಿನೊಳಗೆ ಎಲ್ಲಾ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಯಾಕೆ ಕೊಡಬೇಕು ಎಚ್ ಕೆ ಪಾಟೀಲ್ರಿಗೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಒಂದು ಅನರ್ಘ್ಯ ರತ್ನ ಅಂತ. DR ಪಾಟೀಲ್ರು ಮತ್ತೆ ನಮ್ಮ ಸನ್ಮಾನ ಶ್ರೀ ಎಚ್ ಕೆ ಪಾಟೀಲ್ರು ದೂರದೃಷ್ಟಿಯ ನಾಯಕರು. ಸೊ ಹಾಗಾಗಿ ಅವ್ರನ್ನ ರತ್ನ ರೀತಿ ನೋಡಬೇಕು ಪಕ್ಷ ಹೈಕಮಾಂಡು. ರಾಜಕೀಯ ವಲಯದಲ್ಲಿ ಒಂದು ಚೂರು ಕಪ್ಪು ಚಿಕ್ಕ ಇಲ್ಲದ 50 ವರ್ಷದ ಆಡಳಿತ ನಡೆಸಿದ್ದಾರೆ. ಇವರಷ್ಟೇ ಅಲ್ಲ, KH ಪಾಟೀಲ್ ಆದಿಯಾಗಿ ಯಾವೇ ಕಪ್ಪು ಚುಕ್ಕ ಇಲ್ಲ, ಹಗರಣಗಳಿಲ್ಲ, ಯಾವ ಆರೋಪಗಳಿಲ್ಲ, ಅಧಿಕಾರದ ದುರುಪಯೋಗ ಇಲ್ಲ. ಎಲ್ಲವನ್ನೂ ಸಮರ್ಪಕವಾಗಿ ಪಕ್ಷ ನಿಷ್ಠೆ, ಆಡಳಿತ ನಿಷ್ಠೆ, ಮತ್ತೆ ಜನಬದ್ಧತೆ, ಜನಪರ ಯೋಜನೆ, ಅಭಿವೃದ್ಧಿ, ಇವೆಲ್ಲ. ಕುಡಿಯ ನೀರು, ಗದಿಗೆ ನೀರಿಲ್ಲ, ಗಟರ ಸ್ವಚ್ಛ ಇಲ್ಲ, ಅವ್ರು ಮಾಡೋದಲ್ಲ, ನಾವು ಮಾಡಬೇಕು. ನಗರಸಭಾ ಸದಸ್ಯರು ಮತ್ತು ಆಡಳಿತ ವಿಕೇಂದ್ರೀಕರಣ ಯಾಕೆ ಮಾಡಿದ್ರು? ರಾಮಕೃಷ್ಣ ಹೆಗಡೆ ಅವರು, ರಾಜೀವ್ ಗಾಂಧಿ ಅವರು ಯಾಕೆ ಅದಕ್ಕೆ ಸಪೋರ್ಟ್ ಮಾಡಿದ್ರು? ಅವರೇ ಮಾಡೋದಾದ್ರೆ ನೀವು ಯಾಕೆ ಮೆಂಬರ್ಕಿ ಮಾಡಬೇಕು? ನಗರಸಭೆ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಅವ್ರದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾನ್ಯವಾಗಿ ಯಾರಿಗೋ ಪ್ರಶಸ್ತಿಗಳನ್ನು ಕೊಡುವುದಿಲ್ಲ. ಇಡೀ ದೇಶದ ಎಲ್ಲಾ ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಏನು ಇಲಾಖೆದ್ದು ವ್ಯವಸ್ಥೆ ನೋಡಿ ಸತತ 4 ಬಾರಿ ರಾಷ್ಟ್ರೀಯ ಪ್ರಶಸ್ತಿ ಕೊಟ್ಟರು. ಕರ್ನಾಟಕಕ್ಕೆ ಅದನ್ನು ತಂದು ಕೊಟ್ಟರು ಎಚ್ ಕೆ ಪಾಟೀಲ್ರು. ಯಾವ ರಾಜಕಾರಣಿ ಪ್ರಶಸ್ತಿಯನ್ನು ರಾಷ್ಟ್ರದಿಂದ ತಂದಿದ್ದಾನೆ, ಕೇಂದ್ರದಿಂದ ತಂದಿದ್ದಾರೆ? ಈ ಪ್ರಶಸ್ತಿ ಬಂತು. ಜೊತೆಗೆ ಅವರು ಒಂದು ಸುಮಾರು ಅನೇಕ ಇಲಾಖೆಗಳಲ್ಲಿ ಕೂಡ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. ಸೊ ಅಂತ ಮಹಾನ್ ವ್ಯಕ್ತಿಗೆ ನೋಡಿ, ಮೋಡ ಬಿತ್ತನೆ ಕಲ್ಪನೆ, ವಿಶ್ವವಿದ್ಯಾಲಯದ ಕಲ್ಪನೆ, ಇವೆಲ್ಲ ಏನಿವು? ಅವರು ಇನ್ನಷ್ಟು ಅಣೆಕಟ್ಟು, ಆಲ್ಮಟ್ಟಿ ಡ್ಯಾಮು, ನೀರಾವರಿ ಹರಿಕಾರರವರು, ಶುದ್ಧ ನೀರಿನ ಹರಿಕಾರರು, ಇವೆಲ್ಲ ವಿಚಾರಗಳದಾವು. ಎಲ್ಲೋ ಸಾಮಾನ್ಯವಾಗಿ ಬೇಡದವ್ರು ಅವರ ಉಪಯೋಗ ಇಲ್ಲ, ಅವ್ರಿಗೆ ಅವರೇ ಯಾರು ಅನ್ನೋದು ಗೊತ್ತಿಲ್ಲ ಅಂತವ್ರು ಮಾತಾಡ್ತಾರೆ. ಸೊ ಹಾಗಾಗಿ ಇವತ್ತು ವ್ಯವಸ್ಥೆ ರಾಜಕೀಯವಾಗಿ ಹಾಳಾಗ್ತಾ ಇದೆ. ಬಟ್ ಇಂಥ ಅನರ್ಘ್ಯ ರತ್ನಗಳನ್ನ ಹೈಕಮಾಂಡು ಬಿಡಬಾರ್ದು. ಅವ್ರಿಗೆ ಫಸ್ಟ್, ಯಾಕಂದ್ರೆ ಅವ್ರು CM ಆಗ್ಬೇಕಿತ್ತವ್ರು, ಅಂಥವ್ರಿಗೆ ಮಂತ್ರಿಗಿರಿ ಫಸ್ಟ್ ಲಿಸ್ಟ್ನಲ್ಲಿ ಇಲ್ಲಪ್ಪ ಅಂದ್ರೆ ಹೆಂಗಿದು ಅನ್ನೋದು ಅವ್ರ ಪ್ರಶ್ನೆ. ಆದಾಗ್ಯೂ ಸಹ ಒಂದೊಂದ್ಸಲ ಏನೋ ಆಗ್ತಾವ. ನಮ್ಮವರು
ನಾವು ಹೇಳಿದ್ ಕೇಳ್ತಾರೆ, ಸ್ವಲ್ಪ ಅನುಕೂಲ ಮಾಡೋಣ. ಯಾಕಂದ್ರೆ ಇವ್ರ ಹತ್ರ ತಾಳ್ಮೆ ಜಾಸ್ತಿ ಐತಿ, ಬುದ್ಧಿ ಹೇಳೋದಿಲ್ಲ, ನೇರವಾಗಿ ಅವ್ರು ಫೈಟ್ ಮಾಡೋರಲ್ಲ. ಕೊಟ್ರೆ ಮಾಡ್ತೀನಿ, ಯಾಕಂದ್ರೆ ಅವ್ರಿಗೆ ಏನ್ ಬೇಕು, ಕೊಟ್ರೆ ನಾನು ಮಾಡ್ತೀನಿ, ಕೊಳ್ಳಿಲ್ಲ ಇಲ್ಲ ನನ್ನ ಸೇವೆ ನಿಮ್ಗೆ ಬೇಕು ತಗೊಳ್ಳಿ. ಅದು ಪಕ್ಷಕ್ಕೆ ಹೇಳ್ತಾರೆ, ಸರ್ಕಾರಕ್ಕೆ ಹೇಳ್ತಾರೆ. ಇಲ್ಲ ನನ್ನ ಕೆಲಸ, ನನ್ನ ಶಾಸಕತ್ವ, ನಾ ಏನ್ ಮಾಡ್ಬೇಕು, ನನ್ನ ಕ್ಷೇತ್ರಕ್ಕೆ ಏನ್ ಮಾಡ್ತೀನಿ. ಈ ವ್ಯವಸ್ಥೆಯಲ್ಲಿ ಇರುವಂತ ಮಾನ್ಯ ಸಚಿವ ಎಚ್ ಕೆ ಪಾಟೀಲ್ರಿಗೆ 2ನೇ ಲಿಸ್ಟ್ನಲ್ಲಿ ಕೊಡಿ, ಅಗತ್ಯವಾಗಿ ಪ್ರಮುಖ ಖಾತೆಗಳನ್ನು ಕೊಡ್ರಿ, ಅವರಿಂದ ಸೇವೆ ತಗೊಳ್ಳಿ. ಇನ್ ಕೇಸ್ ಅವನ್ನು ಬಿಟ್ಟು ನೀವು ಪಕ್ಷನಿಷ್ಠರಿಗೆ ಮತ್ತು ಹಸ್ತಶುದ್ಧರಿಗೆ, ಆಡಳಿತ ವ್ಯವಸ್ಥೆಯ ಅನುಭವಿಗಳಿಗೆ ನೀವು ಕೊಡಲಿಲ್ಲ ಅಂದ್ರೆ ಪಕ್ಷ ಏನು ಕೊಡುತ್ತೆ ಸಂದೇಶ? ಸಾರ್ವತ್ರಿಕವಾಗಿ ಏನು ಕೊಡ್ತೀರಿ ನೀವು ಸಂದೇಶ? ರಾಜಕಾರಣಿಗಳು ಎಂಥವ್ರು ಇರಬೇಕು ಅನ್ನೋದನ್ನ ನೀವೇ ಸೆಲೆಕ್ಟ್ ಮಾಡ್ದಂಗೆ ಆಗತ್ತೆ. ಸೊ ಅದಕ್ಕೆ ಈಗಾದರೂ ಎಚ್ಚೆತ್ತುಕೊಂಡು ಹೈಕಮಾಂಡು ಈ ಬಗ್ಗೆ ಗಮನ ಹರಿಸಿ ಕೂಡಲೇ ಸಚಿವ ಎಚ್ ಕೆ ಪಾಟೀಲ್ರಿಗೆ ಮಂತ್ರಿಗಿರಿ ಕೊಡಬೇಕು. ಅವರ ಅನುಭವಗಳನ್ನು, ಅವರ ಆಡಳಿತ ವ್ಯವಸ್ಥೆಯನ್ನು, ಅವರ ಶಿಸ್ತುಬದ್ಧ ರಾಜಕೀಯ ನಡೆಯನ್ನ, ನುಡಿಯನ್ನ ಅಳವಡಿಸಿಕೊಂಡು ಮುಂಬರುವ ನಾಯಕರುಗಳಿಗೆ ಮಾದರಿಯಾಗುವಂಥ ಕೆಲಸ ಹೈಕಮಾಂಡ್ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಶ್ರೀ ಪೀರ್ ಸಾಬ್ ಕೌತಾಳ್ ಅವರು ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ. ನಗರಸಭೆ, ಗದಗ ಬೆಟಗೇರಿ ನಗರಸಭೆಯ ಮಾಜಿ ಅಧ್ಯಕ್ಷರವರು. ಅವ್ರು ಇರುವಾಗ ಇಡೀ ವಿದ್ಯುದ್ದೀಕರಣ ಆಯ್ತು, ನೀರಿನ ಸಮಸ್ಯೆ ಬರಲಿಲ್ಲ, ಅಂಗವಿಕಲರಿಗೆಲ್ಲ ಕೊಟ್ಟರು, ಸಸಿಗಳನ್ನು ಕೊಟ್ಟರು, 16,000 ಸಸಿಗಳನ್ನು ಕೊಟ್ಟರು, ಪರಿಸರವನ್ನು ಸಂರಕ್ಷಣೆ ಮಾಡಿದ್ರು. ಯಾಕೆ ಮಾಡಿದ್ರು ಅವರು? ಈಗಿನ ಅಧ್ಯಕ್ಷರಿಗೆ ಅಥವಾ ಈ ಹಿಂದಿನ ಅವರು ಯಾಕೆ ಆಗಲಿಲ್ಲ? ಹುಡುಕಿ ತೆಗಿಬೇಕು, ಅನುದಾನ ತೊಗೊಂಬರ್ಬೇಕು, ಮಾಡುವ ಇಚ್ಛಾಶಕ್ತಿ ಇರಬೇಕು, ಅಂದ್ರೆ ಎಲ್ಲ ಆಗತ್ತೆ. ಅದು ಇವ್ರು ಮಾಡೋ ಕ್ರೆಡಿಟ್ ಎಲ್ಲಿಗೆ ಹೋತು? ಕೇಂದ್ರಕ್ಕೆ ಹೋತು. ಕೇಂದ್ರದವರು ಪ್ರಶಸ್ತಿ ಯಾರಿಗೆ ಕೊಟ್ಟರು? ನಗರಸಭೆ ಕೊಟ್ಟರು, ಸ್ವಚ್ಛ ನಗರ ಅಂತ. ಇವ್ರಿಗೆ ಕೊಡಲಿಲ್ಲ, ಆದ್ರೆ ಇವ್ರ ಆಡಳಿತದಲ್ಲಿ ಬಂತಲ್ಲ, ಇದು ಬಹಳ ಮುಖ್ಯ. ಅದಕ್ಕೆ ಆಡಳಿತಗಾರರ ಮೇಲೆ ಇರ್ತೈತಿ ಅದು. ನಾನು ತಿನ್ನಬೇಕು, ನಾನು ನುಂಗಬೇಕು, ಅದು ನಗರಸಭೆ ಆಸ್ತಿ ಮಾರ್ಕೊಂಡು ಹೊಡ್ಕೊಂಡು ಹೋಗ್ಬೇಕು ಅಂತ ವಿಚಾರ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಾವ ನಗರಸಭೆ. ಸೊ ಈಗಾದ್ರೂ ಎಚ್ಚೆತ್ಕೊಂಡು, ಮತ್ತು KSRTC ಉಪಾಧ್ಯಕ್ಷರವರು, ಆಮೇಲೆ ನೋಡ್ರಿ ಬೆಟಗೇರಿ ಈದ್ಗಾ ಕಮಿಟಿ ಚೇರ್ಮನ್ರವರು, ಅವ್ರಿಗೆ ಕೊಡು, ನಮ್ಮ ಜಾತಿಯವ್ರಿಗೆ ಕೊಡು, ನಮ್ಮ ನೀತಿಯವ್ರಿಗೆ ಕೊಡು, ನಮ್ಮ ಧರ್ಮದವ್ರಿಗೆ ಕೊಡು ಅನ್ನೆಲ್ಲವರು. ಅನರ್ಘ್ಯ ರತ್ನ ಎಚ್ ಕೆ ಪಾಟೀಲ್ರು, DR ಪಾಟೀಲ್ರು, ಅವರ ಸೇವೆ ಬೇಕು, ಅವರ ಆಡಳಿತ ಬೇಕು ಅನ್ನುವಂಥ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಪೀರ್ ಸಾಬ್ ಕೌತಾಳ್ ಅವರಿಗೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸರ್. ನಮಸ್ಕಾರ.